ಇವತ್ತಿನ ದಿನ ಕುನ್ನಾಲ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಸಭೆಯನ್ನು ಪ್ರಾರಂಭಗೊಳಿಸುವ ಮುನ್ನ ದೇವತಾ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ದೇವತಾ ಪ್ರಾರ್ಥನೆ ಶ್ರೀಮತಿ ಜಯಮ್ಮನವರು, ಅಂಗನವಾಡಿ ಕಾರ್ಯಕರ್ತರು, ಜೀಗನಹಳ್ಳಿ ಚಾಕೆನಹಳ್ಳಿ ಅವರಿಂದ. ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ ಓಂಕಾರನಾದ ಲೋಲ ಹೇ ಗಣಪ, ಓಂಕಾರ ಪ್ರಿಯ ಹೇ ಗಣಪ, ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ ಗಜಮುಖವದನನೇ ಗಣಗಳಿಗೋಡೆಯನೆ, ಗಜಮುಖವದನನೇ ಗಣಗಳಿಗೋಡೆಯನೆ, ಪ್ರಥಮ ಪೂಜೆಯ ಪಡೆಯುವ ದೇವನೇ, ಆತ್ಮಲಿಂಗವನು ಧರೆಯಲಿ ಇಟ್ಟವನೇ, ಬಾಲಗಣೇಶನೇ ಕರೆವೆನು ಬಾ, ಬಾಲಗಣೇಶನೇ ಕರೆವೆನು ಬಾ, ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ ಮೂಷಿಕ ವಾಹನ ಮೋದಕ ಪ್ರಿಯಕರ, ಮೂಷಿಕ ವಾಹನ ಮೋದಕ ಪ್ರಿಯಕರ, ಶಿವಗಿರಿ ಜಯರ ಪ್ರೀತಿಯ ನಂದನ, ಶಿವಗಿರಿ ಜಯರ ಪ್ರೀತಿಯ ನಂದನ, ಮಹಾಗಣಪತಿ ಪರಮದಯಾಕರ, ವಿದ್ಯಾಧೀಶನೇ ಕರೆವೆನು ಬಾ, ವಿದ್ಯಾಧೀಶನೇ ಕರೆವೆನು ಬಾ, ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ ಓಂಕಾರನಾದ ಲೋಲ ಹೇ ಗಣಪ, ಓಂಕಾರ ಪ್ರಿಯ ಹೇ ಗಣಪ, ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ. ಈ ಕಾರ್ಯಕ್ರಮದಲ್ಲಿ ದೇವತಾ ಪ್ರಾರ್ಥನೆ ಮಾಡಿದಂತ ಶ್ರೀಮತಿ ಜಯಮ್ಮನವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸೋಣ. ಈಗ ಈ ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತ ಶ್ರೀಮತಿ ಕೆ ಮಾಶಾಮಣಿಯವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಈ ಕಾರ್ಯಕ್ರಮವನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಗಣ್ಯರು ಉದ್ಘಾಟನೆ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ದೀಪ ಹಚ್ಚುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ.
ಬಾರಜ್ಜಿ ನೆಲ್ ಕೂತ್ಕೊ ನೆಲ್ಗೆ ಅಲ್ಲೊಬ್ರು ಆರಾಮಾಗಿ ಫ್ಯಾನ್ ಹಾಕ್ತೀವಿ ಅಲ್ಲಿ ಮುಂದೆಗಡೆ ಫ್ಯಾನು. ಬಂಧುಗಳೇ, ಕಾರ್ಯಕ್ರಮವನ್ನ ಉದ್ಘಾಟಿಸಲಾಯಿತು. ಈಗ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ. ಇವತ್ತಿನ ಕುನ್ನಾಲ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು 23-24ನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ. ಈ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಶ್ರೀಯುತ ಜಗದೀಶ್ ರವರು, ನೋಡಲ್ ಅಧಿಕಾರಿಗಳು, ಕುನ್ನಾಲ ಗ್ರಾಮ ಪಂಚಾಯಿತಿ ಹಾಗೂ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು, ಇವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸೋಣ. ಹಾಗೂ ಈ ಸಭೆಯನ್ನು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತ ಶ್ರೀಮತಿ ಆಶಾಮಣಿ KM ರವರ ಸಮ್ಮುಖದಲ್ಲಿ ನಡೆಯುತ್ತಿರುವುದರಿಂದ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸೋಣ. ಮತ್ತು ಈ ಸಭೆಗೆ ಹಾಜರಾಗಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀಮತಿ ರಂಗಮ್ಮನವರಿಗೆ ಸ್ವಾಗತವನ್ನ ಬಯಸೋಣ. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸಾಮಾಜಿಕ ಅರಣ್ಯ ಅಧಿಕಾರಿಗಳು ಶ್ರೀಯುತ ರಘುವೀರ್ ರವರಿಗೂ ಸಹ ಸ್ವಾಗತವನ್ನ ಬಯಸೋಣ. ಹಾಗೂ ಈ ಕಾರ್ಯಕ್ರಮಕ್ಕೆ ಸಾಮಾಜಿಕ ಪರಿಶೋಧನೆಗೆ ಆಗಮಿಸಿರ್ತಕ್ಕಂಥ ಶ್ರೀಯುತ ಮೋಹನ್ ರವರಿಗೂ ಸ್ವಾಗತವನ್ನ ಬಯಸೋಣ. ಮತ್ತು ಈ ಕಾರ್ಯಕ್ರಮದಲ್ಲಿ ಲೆಕ್ಕ ಪರಿಶೋಧನೆಗೆ ಆಗಮಿಸಿರ್ತಕ್ಕಂಥ ಶ್ರೀಯುತ ರಂಗಸ್ವಾಮಿ ಸಾರ್ ಅವರಿಗೂ ಸ್ವಾಗತವನ್ನ ಬಯಸೋಣ. ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ರೂವಾರಿಯಾಗಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಸಹ ಸ್ವಾಗತವನ್ನ ಬಯಸೋಣ. ಮತ್ತು ಈ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಸಹ ಸ್ವಾಗತವನ್ನ ಬಯಸೋಣ. ಮತ್ತು ಈ ಸಭೆಗೆ ಹಾಜರಾಗಿರ್ತಕ್ಕಂಥ ಈ ಗ್ರಾಮದ ಮುಖ್ಯಸ್ಥರು, ಮುಖಂಡರು, ಹಿರಿಯರು, ನಾಗರಿಕರು, ಪಟೇಲರು, ಶಾನುಭಾಗರು ಹಾಗೂ ಮಹಿಳೆಯರಿಗೂ ಸಹ ಸ್ವಾಗತವನ್ನ ಬಯಸೋಣ. ಮತ್ತು ಈ ಸಭೆಗೆ ಹಾಜರಾಗಿರ್ತಕ್ಕಂಥ ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯತಿ ಸಿಬ್ಬಂದಿಯವರಿಗೂ ಸಹ ಸ್ವಾಗತವನ್ನ ಬಯಸೋಣ. ಈ ಸ್ವಾಗತ ಭಾಷಣವನ್ನು ಮುಕ್ತಾಯ ಮಾಡ್ತಾ ಈಗ ಕಾರ್ಯಕ್ರಮವನ್ನ ಪ್ರಾರಂಭಗೊಳಿಸೋಣ. ಬಂಧುಗಳೇ, ಇವತ್ತಿನ ಉದ್ದೇಶ 23-24ನೇ ಸಾಲಿನ MGNREG ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ ಜಮಾ ಖರ್ಚು ಮತ್ತು ಸಾಮಾಜಿಕ ಪರಿಶೋಧನೆ ಕಾಮಗಾರಿಗಳ ಪರಿಶೀಲನೆ ಮಾಡಿರ್ತಕ್ಕಂಥ ಮೋಹನ್ ರವರು ಇದರ ವರದಿಯನ್ನು ಈಗ ತಮ್ಮೆಲ್ಲರ ಮುಂದೆ ಮಂಡಿಸಲಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಮಾರ್ಗದರ್ಶಿ ಅಧಿಕಾರಿಗಳಾದ ಶ್ರೀ ಜಗದೀಶ್ ಸರ್ ಅವರು, ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ಗುಬ್ಬಿ ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಆಶಾಮಣಿರವರು, ಉಪಾಧ್ಯಕ್ಷರು, ಗೌರವಾನ್ವಿತ ಸರ್ವ ಸದಸ್ಯರುಗಳು, ಕಾರ್ಯದರ್ಶಿಗಳು ಹಾಗೂ ಪಂಚಾಯಿತಿ ಎಲ್ಲ ಸಿಬ್ಬಂದಿ ವರ್ಗದವರು, ಇಲ್ಲಿ ಸೇರಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತರು, ಸ್ತ್ರೀ ಶಕ್ತಿ ಮಹಿಳಾ ಗುಂಪುಗಳ ಸದಸ್ಯರು ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ನಮಸ್ಕಾರಗಳು. ಹಾಗೂ ಅನುಷ್ಠಾನ ಇಲಾಖೆಯ ರಘುವೀರ್ ಸರ್ ಅವರು, ಅರಣ್ಯ ಇಲಾಖೆಯ ರಘುವೀರ್ ಸರ್ ಅವರು ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶಗಳು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 100 ದಿನಗಳಿಗೆ ಕಡಿಮೆ ಇಲ್ಲದಂತೆ ಉದ್ಯೋಗವನ್ನು ಒದಗಿಸುವುದು. ಇದರ ಮೂಲಕ ದೀರ್ಘಕಾಲ ಬಾಳಿಕೆ ಬರುವಂತಹ ಹಾಗೂ ಉತ್ಪಾದನಾಶೀಲ ಆಸ್ತಿಗಳನ್ನು ಸೃಜನೆ ಮಾಡುವಂತಹದ್ದು, ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನು ಬಲಪಡಿಸುವುದು, ಸ್ವಯಂ ಪ್ರೇರಿತವಾಗಿ ಸಾಮಾಜಿಕ ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿಕೊಳ್ಳುವಂತಹದ್ದು ಹಾಗೂ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದು. ಪಂಚಾಯತ್ ರಾಜ್ ಸಂಸ್ಥೆಗಳಂದ್ರೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಕೂಲಿ ಕಾರ್ಮಿಕರಿಗೆ ನೀಡಲಾಗಿರುವ ಪ್ರಮುಖ ಹಕ್ಕುಗಳು
ಉದ್ಯೋಗ ಚೀಟಿಯನ್ನು ಪಡೆಯುವಂತ ಹಕ್ಕುಳ್ಳವರಾಗಿರುತ್ತಾರೆ. ನಿಗದಿತ 15 ದಿನಗಳೊಳಗಾಗಿ ಕೂಲಿಯನ್ನು ಪಡೆಯುವಂತ ಹಕ್ಕುಳ್ಳವರಾಗಿರುತ್ತಾರೆ. ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಕೆಲಸ ಪಡೆಯುವಂತ ಹಕ್ಕುಳ್ಳವರಾಗಿರುತ್ತಾರೆ. ವಿಳಂಬ ಕೂಲಿ ಪಾವತಿ ಪಡೆಯುವಂತ ಹಕ್ಕುಳ್ಳವರಾಗಿರುತ್ತಾರೆ. ಹಾಗೂ ಕಾಮಗಾರಿ ಸ್ಥಳದಲ್ಲಿ ನೀರು, ನೆರಳಿನ ವ್ಯವಸ್ಥೆ ಹಾಗೂ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಪಡೆಯುವಂತ ಹಕ್ಕುಳ್ಳವರಾಗಿರುತ್ತಾರೆ. ಕಾಮಗಾರಿ ಸ್ಥಳದಲ್ಲಿ ಗಾಯಗಳಾದರೆ, ಅಂಗವಿಕಲತೆ ಅಥವಾ ಮರಣ ಸಂಭವಿಸಿದಲ್ಲಿ ಸರ್ಕಾರದ ವತಿಯಿಂದ ಸೂಕ್ತ ಪರಿಹಾರ ಪಡೆಯುವ ಹಕ್ಕುಳ್ಳವರಾಗಿರುತ್ತಾರೆ. ಈ ಸಾಮಾಜಿಕ ಪರಿಶೋಧನೆಯ ಮುಖ್ಯ ಉದ್ದೇಶ ಸಮುದಾಯ ಆಧಾರಿತ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವಂತದ್ದು. ಯೋಜನೆಯು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳಲು ಸಹಕಾರಿಯಾಗುವುದು. ಅನುಷ್ಠಾನ ಪ್ರಕ್ರಿಯೆಯಲ್ಲಿ ಸೋರಿಕೆಯನ್ನು ಕಡಿಮೆ ಮಾಡುವ ಮೂಲಕ ಯೋಜನೆಯನ್ನು ಬಲಪಡಿಸುವುದು. ಇದು ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಸಾಮಾಜಿಕ ಪರಿಶೋಧನೆಯ ಮುಖ್ಯ ಉದ್ದೇಶ. ಹಾಗೆ ವೈಯಕ್ತಿಕ ಕಾಮಗಾರಿಗಳನ್ನು ತಾವುಗಳೆಲ್ಲ ಅನುಷ್ಠಾನ ಮಾಡಿಕೊಳ್ಳಬಹುದು. ಬದು ನಿರ್ಮಾಣಕ್ಕೆ ಪ್ರತಿ ಎಕರೆಗೆ 17,000 ರುಗಳನ್ನು ನಿಗದಿಪಡಿಸಲಾಗಿದೆ. ಕೋಳಿ ಶೆಡ್ ನಿರ್ಮಾಣಕ್ಕೆ 60,000, ದನದ ಶೆಡ್ ನಿರ್ಮಾಣಕ್ಕೆ 57,000, ಹಂದಿ ಶೆಡ್ ನಿರ್ಮಾಣಕ್ಕೆ 87,000, ಮೇಕೆ ಶೆಡ್ ನಿರ್ಮಾಣಕ್ಕೆ 70,000, ಬಚ್ಚಲಗುಂಡಿ ನಿರ್ಮಾಣಕ್ಕೆ 14,000 ರುಗಳನ್ನು ಈ ಯೋಜನೆ ಅಡಿಯಲ್ಲಿ ನಿಗದಿಪಡಿಸಲಾಗಿದೆ. ಹಾಗೆ ತೋಟಗಾರಿಕಾ ಬೆಳೆಗಳನ್ನು ಸಹ ತಾವು ಅನುಷ್ಠಾನ ಮಾಡಿಕೊಳ್ಳಬಹುದು. ಕಾಳು ಮೆಣಸು, ನಿಂಬೆ, ಮೋಸಂಬಿ, ಕಿತ್ತಳೆ, ತೆಂಗು, ಮಾವು, ಹಲಸು, ಎಲೆಂಬು, ಕರಿಬೇವು, ಲವಂಗ, ನೇರಳೆ, ನುಗ್ಗೆ, ಸೀತಾಫಲ ಹೀಗೆ ಹಲವಾರು ತೋಟಗಾರಿಕಾ ಬೆಳೆಗಳನ್ನು ಬೆಳೆದು ತಮ್ಮ ಜಮೀನುಗಳನ್ನು ಅಭಿವೃದ್ಧಿಪಡಿಸಬಹುದು. ಹಾಗೆ ಸಮುದಾಯ ಕಾಮಗಾರಿಗಳಾದ ಹೊಸದಾಗಿ ಕೆರೆಕಟ್ಟೆ ನಿರ್ಮಾಣ, ಕೆರೆಗಳ ಹೂಳೆತ್ತುವುದು, ಸಮಗ್ರ ಕೆರೆ ಅಭಿವೃದ್ಧಿ, ಕಲ್ಯಾಣಿ ಅಭಿವೃದ್ಧಿ, ಸರ್ಕಾರಿ ಶಾಲೆಗಳಿಗೆ ಕಾಂಪೌಂಡ್ ನಿರ್ಮಾಣ, ಸರ್ಕಾರಿ ಶಾಲೆಗೆ ಶೌಚಾಲಯ ನಿರ್ಮಾಣ ಹಾಗೂ ಮಳೆ ನೀರು ಕೊಯ್ಲು ನಿರ್ಮಾಣ, ಸಿಸಿ ರಸ್ತೆ, ಸಿಸಿ ಕಾಲುವೆ ಹೀಗೆ ಹಲವಾರು ಸಮುದಾಯ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಂಡು ತಮ್ಮ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬಹುದು. ಈ ಎಲ್ಲಾ ಕಾಮಗಾರಿಗಳನ್ನು ಆಯಾ ವಾರ್ಡಿನ ಸದಸ್ಯರ ಅಧ್ಯಕ್ಷತೆಯಲ್ಲಿ ಕಾಮಗಾರಿಗಳನ್ನ ಪಟ್ಟಿ ಮಾಡಿ, ಈ ಪಟ್ಟಿ ಮಾಡಿದಂತ ಕಾಮಗಾರಿಗಳನ್ನ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಿ ಕ್ರಿಯಾ ಯೋಜನಾ ಪಟ್ಟಿಯಲ್ಲಿ ಸೇರಿಸಿ ಮಂಜೂರಾತಿಗಾಗಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಗೆ ಸಲ್ಲಿಸಬೇಕಾಗುತ್ತೆ. ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಯಿಂದ ಮಂಜೂರಾತಿಯಾಗಿ ಬಂದ ನಂತರ ಆದ್ಯತಾವಾರು ಕಾಮಗಾರಿಗಳನ್ನ ಅನುಷ್ಠಾನ ಮಾಡ್ಕೋಬೇಕಾಗುತ್ತೆ. ಆದ್ಯತಾವಾರು ಅಂದ್ರೆ ಮೊದಲನೇದಾಗಿ ಭೂ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಕಾಮಗಾರಿಗಳು, ಎರಡನೇದಾಗಿ ಜಲ ಸಂರಕ್ಷಣೆಗೆ ಸಂಬಂಧಪಟ್ಟಂತ ಕಾಮಗಾರಿಗಳು, ಮೂರನೇದಾಗಿ ಅರಣ್ಯೀಕರಣಕ್ಕೆ ಸಂಬಂಧಪಟ್ಟಂತ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೋಬೇಕಾಗುತ್ತೆ. ಹಾಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿಗದಿಪಡಿಸಿದ ವೇಳಾಪಟ್ಟಿ ಪ್ರಕಾರ ದಿನಾಂಕ 1/4/2023 31/3/2024 ಅವಧಿಯಲ್ಲಿ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಂಡಂತ ಕಾಮಗಾರಿಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿ ವತಿಯಿಂದ ಒಟ್ಟು ಸಮುದಾಯ ಕಾಮಗಾರಿಗಳು 6 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ವೈಯಕ್ತಿಕ ಕಾಮಗಾರಿಗಳು 199, ಒಟ್ಟು ಗ್ರಾಮ ಪಂಚಾಯಿತಿ ವತಿಯಿಂದ 205 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಈ ಕಾಮಗಾರಿಗಳಿಗೆ ಒಟ್ಟು ವೆಚ್ಚ 30,82,795 ರುಗಳನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಈ ಅವಧಿಯಲ್ಲಿ ವೆಚ್ಚ ಮಾಡಲಾಗಿದೆ. ಸಾಮಾಜಿಕ ಅರಣ್ಯ ಇಲಾಖೆಯಿಂದ ಒಂದು ಸಮುದಾಯ ಕಾಮಗಾರಿ, ಒಂದು ವೈಯಕ್ತಿಕ ಕಾಮಗಾರಿ ಅನುಷ್ಠಾನಗೊಂಡಿದೆ. ಈ 2 ಕಾಮಗಾರಿಗಳ ವೆಚ್ಚ 44,315 ರುಗಳನ್ನು ಅರಣ್ಯ ಇಲಾಖೆಯಿಂದ ವೆಚ್ಚ ಮಾಡಲಾಗಿದೆ. ಕೃಷಿ ಇಲಾಖೆಯಿಂದ ವೈಯಕ್ತಿಕ ಕಾಮಗಾರಿಗಳು 6 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಈ ಕಾಮಗಾರಿಗಳ ವೆಚ್ಚ 2,60,384. ತೋಟಗಾರಿಕೆ ಇಲಾಖೆಯಿಂದ 12 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಈ ಕಾಮಗಾರಿಗಳ ವೆಚ್ಚ 2,89,456 ರುಗಳನ್ನು ತೋಟಗಾರಿಕೆ ಇಲಾಖೆಯಿಂದ ವೆಚ್ಚ ಮಾಡಲಾಗಿದೆ. ಹಾಗೆ ಗ್ರಾಮ ಪಂಚಾಯಿತಿ, ಸಾಮಾಜಿಕ ಅರಣ್ಯ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯಿಂದ ಒಟ್ಟು ವೆಚ್ಚ 36,76,950 ರುಗಳನ್ನು ಈ ಅವಧಿಯಲ್ಲಿ ವೆಚ್ಚ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾಮಗಾರಿವಾರು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೇನೆ. ಪ್ರತಿ ಕಾಮಗಾರಿಗಳು ಹಾಗೂ ಈ ಕಾಮಗಾರಿಗೆ ಆದಂತ ವೆಚ್ಚದ ವಿವರವನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ. ನಾನು ಓದತಕ್ಕಂಥ ಕಾಮಗಾರಿಗೆ ಸಂಬಂಧಪಟ್ಟಂತೆ
ಯಾವುದಾದರೂ ಕಾಮಗಾರಿ ಅನುಷ್ಠಾನವಾಗದೆ ಹಣ ಪಾವತಿಯಾಗಿದ್ದಲ್ಲಿ ಈ ಸಭೆಯಲ್ಲಿ ತಿಳಿಸಬಹುದು. ಮೊದಲನೇದಾಗಿ ಇಸ್ಲಾಂ ನಗರದ ಫರೀದಾ ಬಾನುಕುಂ ಮಹಮ್ಮದ್ ಸಾಬ್ ರವರ ವಸತಿ ನಿರ್ಮಾಣ 28,440. ಇಸ್ಲಾಂ ನಗರದ ಫರ್ಹಾನಾ ಕುಂ ದಿಲ್ದಾರ್ ರವರ ವಸತಿ ನಿರ್ಮಾಣ 9,164. ಕುನ್ನಾಲ ಗ್ರಾಮದ ಅಬ್ದುಲ್ ಸತ್ತಾರ್ ಬಿನ್ ಅಬ್ದುಲ್ ಖಾದರ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಕುನ್ನಾಲ ಗ್ರಾಮದ ಶರ್ಫುದ್ದೀನ್ ಬಿನ್ ಕುತುಬ್ದೀನ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಕುನ್ನಾಲ ಗ್ರಾಮದ ಸಿದ್ದನಂಜಮ್ಮ ಕೋಂ ಸುಕುಂದರಾಜ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಚಾಕೇನಹಳ್ಳಿ ಗ್ರಾಮದ ಉಮಾ ಮನೆಯ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಚಾಕೇನಹಳ್ಳಿ ಗ್ರಾಮದ ಕರೀಮಾಬಿ ಕೋಂ ಬಾಬು ಸಾಬ್ ರವರ ಕೈತೋಟ ನಿರ್ಮಾಣ 316. ಚಾಕೇನಹಳ್ಳಿ ಗ್ರಾಮದ ಕವಿತಾ ಕೋಂ ನರಸಿಂಹಮೂರ್ತಿ ರವರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಚಾಕೇನಹಳ್ಳಿ ಗ್ರಾಮದ ಕುತುಬ್ದೀನ್ ಬಿನ್ ಮೊಹಮ್ಮದ್ ಗೌಸ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 11,060. ಚಾಕೇನಹಳ್ಳಿ ಗ್ರಾಮದ ದಾದಾಪೀರ್ ಬಿನ್ ಅನ್ವರ್ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಚಾಕೇನಹಳ್ಳಿ ಗ್ರಾಮದ ಫಾತಿಮಾಬಿ ಕೋಂ ಶೇಖ್ ಅಹಮದ್ ರವರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಚಾಕೇನಹಳ್ಳಿ ಗ್ರಾಮದ ಬಲ್ಕೀಸ್ ಕೋಂ ಮಜೀದ್ ರವರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಚಾಕೇನಹಳ್ಳಿ ಗ್ರಾಮದ ಭಾಗ್ಯಮ್ಮ ಕೋಂ ಕಾಳಯ್ಯನವರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಚಾಕೇನಹಳ್ಳಿ ಗ್ರಾಮದ ಮಹಮ್ಮದ್ ಮಜರ್ ಬಿನ್ ಮೊಹಮ್ಮದ್ ಗೌಸ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 8,848. ಚಾಕೇನಹಳ್ಳಿ ಗ್ರಾಮದ ರೇಷ್ಮಾ ಕೋಂ ಶೇಜಾದ್ ರವರ ವಸತಿ ನಿರ್ಮಾಣ 19,908. ಚಾಕೇನಹಳ್ಳಿ ಗ್ರಾಮದ ಶಂಕರಮ್ಮನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಚಾಕೇನಹಳ್ಳಿ ಗ್ರಾಮದ ಶಮೀಂ ಬಿ ಕೋಂ ಗುಡೇನ್ ಸಾಬ್ ರವರ ವಸತಿ ನಿರ್ಮಾಣ 28,440. ಚಾಕೇನಹಳ್ಳಿ ಗ್ರಾಮದ ಅಯದ್ ಸಾಬ್ ಬಿನ್ ಚೋಟಾ ಸಾಬ್ ರವರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಚಾಕೇನಹಳ್ಳಿ ದಾದುಬೈ ಪಳ್ಯ ಗ್ರಾಮದ ಜೈತುಂಬಿ ಕೋಂ ಮೊಹದೀನ್ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಚಾಕೇನಹಳ್ಳಿ ದಾದುಬೈ ಪಳ್ಯ ಗ್ರಾಮದ ತಾನೂಜ್ ಕೋಂ ಶಫಿಯಾ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 316. ದಾದುಬೈ ಪಳ್ಯ ಗ್ರಾಮದ ರಫೀಕ್ ಅಹ್ಮದ್ ಬಿನ್ ಬಾಷಾ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಚಿಕ್ಕಕುನ್ನಾಲ ಗ್ರಾಮದ ಆಯಿಷಾ ಕೋಂ ನ್ಯಾಮತ್ ರವರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಚಿಕ್ಕಕುನ್ನಾಲ ಗ್ರಾಮದ ಆಯಿಷಾ ಕೋಂ ಫೈಸಲ್ ರವರ ಪೌಷ್ಟಿಕ ಕೈತೋಟ ನಿರ್ಮಾಣ 1,896. ಚಿಕ್ಕಕುನ್ನಾಲ ಗ್ರಾಮದ ಆಯಿಷಾ ಕೋಂ ಇಮ್ರಾನ್ ರವರ ಪೌಷ್ಟಿಕ ಕೈತೋಟ ನಿರ್ಮಾಣ 1,896. ಚಿಕ್ಕಕುನ್ನಾಲ ಗ್ರಾಮದ ಉಮಾಮ್ ಕೋಂ ವಸೀಂ ರವರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಚಿಕ್ಕಕುನ್ನಾಲ ಗ್ರಾಮದ ನಜೀಮಾ ಕೋಂ ಇಂತಿಯಾಜ್ ರವರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಚಿಕ್ಕಕುನ್ನಾಲ ಗ್ರಾಮದ ಮಮತಾಜ್ ಕೋಂ ಅಬ್ದುಲ್ ನಜೀರ್ ಅವರ ಕೈತೋಟ ನಿರ್ಮಾಣ 316. ಚಿಕ್ಕಕುನ್ನಾಲ ಗ್ರಾಮದ ಮೆಹಬೂಬ್ ಜಾನ್ ಕೋಂ ಮೊಹಮ್ಮದ್ ಗೌಸ್ ರವರ ಕೈತೋಟ ನಿರ್ಮಾಣ 316. ಚಿಕ್ಕಕುನ್ನಾಲ ಗ್ರಾಮದ ಮೆಹಬೂಬ್ ಬೀನ್ ಕೋಂ ಸಾಹೇಬ್ ಖಾನ್ ರವರ ಕೈತೋಟ ನಿರ್ಮಾಣ 1,896. ಚಿಕ್ಕಕುನ್ನಾಲ ಗ್ರಾಮದ ಮುನಿರಾ ಬಾನು ಕೋಂ ನಜೀಮುದ್ದೀನ್ ರವರ ಕೈತೋಟ ನಿರ್ಮಾಣ 1,896. ಚಿಕ್ಕಕುನ್ನಾಲ ಗ್ರಾಮದ ರಫೀಕುನ್ನಿಸಾ ಕೋಂ ಸೈಯದ್ ಅಲಿ ಜಾನ್ ರವರ ಕೈತೋಟ ನಿರ್ಮಾಣ 316. ಚಿಕ್ಕಕುನ್ನಾಲ ಗ್ರಾಮದ ರೋಷನ್ ಖಾನಂ ಕೋಂ ಸಮೀವುಲ್ಲಾ ರವರ ಜಮೀನಿನಲ್ಲಿ ಬದು ನಿರ್ಮಾಣ 15,484. ಚಿಕ್ಕಕುನ್ನಾಲ ಗ್ರಾಮದ ಸಾದಿಯಾ ಕೋಂ ತಬ್ರೇಜ್ ರವರ ಕೈತೋಟ ನಿರ್ಮಾಣ 1,896. ಚಿಕ್ಕಕುನ್ನಾಲ ಗ್ರಾಮದ ಸೈಯದ್ ಕಲಂದಾರ್ ಬಿನ್ ಸೈಯದ್ ಜಾಫರ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 4,424. ಚಿಕ್ಕಕುನ್ನಾಲ ಗ್ರಾಮದ ಕಮರುದ್ದೀನ್ ಬಿನ್ ಲೇಟ್ ಗೌಸ್ ಮೋದಿನ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 17,696. ಚಿಕ್ಕಕುನ್ನಾಲ ಗ್ರಾಮದ ಸೈಯದ್ ಅಮೀನ್ ಬಿನ್ ಸೈಯದ್ ಬುಡೇನ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 4,424. ದಾದುಬೈ ಪಳ್ಯ ಗ್ರಾಮದ ನಜೀರ್ ಸಾಬ್ ಬಿನ್ ಬಾಷಾ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಜೀಗನಹಳ್ಳಿ ಗ್ರಾಮದ ಜಬೀವುಲ್ಲಾ ಲೇಟ್ ಬಾಷಾ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಜೀಗನಹಳ್ಳಿ ಗ್ರಾಮದ ಆಯೇಷಾ ಕೋಂ ಅನ್ಸರ್ ರವರ ಕೈತೋಟ ನಿರ್ಮಾಣ 316. ಜೀಗನಹಳ್ಳಿ ಗ್ರಾಮದ ಆಸ್ಮಾ ಫರ್ವೀನ್ ಕೋಂ ಸಾದಿಕ್ ರವರ ಕೈತೋಟ ನಿರ್ಮಾಣ 316. ಜೀಗನಹಳ್ಳಿ ಗ್ರಾಮದ ಉಮಾ ಕೋಂ ನಂಜುಂಡೆಯನವರ ವಸತಿ ನಿರ್ಮಾಣ 3,476. ಜೀಗನಹಳ್ಳಿ ಗ್ರಾಮದ ಖ್ಯಾತ್ಯಾಯಿನಿ ಕೋಂ ಚಂದ್ರಶೇಖರಯ್ಯರವರ ಕೈತೋಟ ನಿರ್ಮಾಣ 632. ಜೀಗನಹಳ್ಳಿ ಗ್ರಾಮದ ಕಾಳಯ್ಯ ಬಿನ್ ಪಾತಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಜೀಗನಹಳ್ಳಿ ಗ್ರಾಮದ ಗಂಗಮ್ಮ ಕೋಂ ಬಸವಣ್ಣನವರ ವಸತಿ ನಿರ್ಮಾಣ 24,964. ಜೀಗನಹಳ್ಳಿ ಗ್ರಾಮದ ಗಾಯತ್ರಿ ಬಿನ್ ರಾಜಶೇಖರಯ್ಯನವರ ಬಾಳೆ ಅಭಿವೃದ್ಧಿ ಕಾಮಗಾರಿ 20,224. ಜೀಗನಹಳ್ಳಿ ಗ್ರಾಮದ ಗೌರಮ್ಮ ಕೋಂ ಜುಂಜಯ್ಯನವರ ಕೈತೋಟ ನಿರ್ಮಾಣ 316. ಜೀಗನಹಳ್ಳಿ ಗ್ರಾಮದ ಗೌಸ್ ಪೀರ್ ಬಿನ್ ಬಾಬು ಸಾಬ್ ರವರ
ಜಮೀನಿನಲ್ಲಿ ಬದು ನಿರ್ಮಾಣ 9164. ಜೀಗನಹಳ್ಳಿ ಗ್ರಾಮದ ಘನತ್ಯಾಜ್ಯ ವಿಲೇವಾರಿ ಘಟಕದ ಹತ್ತಿರ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣ. ಸಾಮಗ್ರಿ ಮೊತ್ತ 21,959. ಜೀಗನಹಳ್ಳಿ ಗ್ರಾಮದ ಚಿಕ್ಕಣ್ಣ ಬಿನ್ ಲೇಟ್ ಚಿತ್ತಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಜೀಗನಹಳ್ಳಿ ಗ್ರಾಮದ ಫಾತಿಮಾ ಬಿ ಕೋಂ ನಜೀರ್ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಜೀಗನಹಳ್ಳಿ ಗ್ರಾಮದ ಮದೀನಾ ಕೋಂ ಗೈಬಾನ್ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಜೀಗನಹಳ್ಳಿ ಗ್ರಾಮದ ರವಿಕುಮಾರ್ ಬಿನ್ ಬಸವಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 13,588. ಜೀಗನಹಳ್ಳಿ ಗ್ರಾಮದ ರಹಮತ್ ಬಿ ಕೋಂ ದಾದಾಪೀರ್ ರವರ ಕೈತೋಟ ನಿರ್ಮಾಣ 316. ಜೀಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 40ರಲ್ಲಿ ಸರ್ಕಾರಿ ಜಮೀನಿನಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ. ಸಾಮಗ್ರಿ ಮೊತ್ತ 3,20,430. ಜೀಗನಹಳ್ಳಿ ಗ್ರಾಮದ ಸಲ್ಮಾ ಬೇಗಂ ಕೋಂ ಮೊಹಮ್ಮದ್ ಪಾಷಾರವರ ವಸತಿ ನಿರ್ಮಾಣ 19,276. ಜೀಗನಹಳ್ಳಿ ಗ್ರಾಮದ ಸುನಂದಮ್ಮ ಕೋಂ ಉಮೇಶ್ ರವರ ವಸತಿ ನಿರ್ಮಾಣ 9,164. ಜೀಗನಹಳ್ಳಿ ಗ್ರಾಮದ ಸೌಭಾಗ್ಯಮ್ಮ ಕೋಂ ಶಿವಕುಮಾರ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 15,800. ಜೀಗನಹಳ್ಳಿ ಗ್ರಾಮದ ಹೀನಾ ಕೋಂ ಅಲ್ಲಾಬಕಾಶ್ ರವರ ವಸತಿ ನಿರ್ಮಾಣ 2,528. ಜೀಗನಹಳ್ಳಿ ಗ್ರಾಮದ ಮಹೇಶ್ ಬಿನ್ ಲೇಟ್ ಶಿವಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 26,544. ಡಿ ಕುನ್ನಾಲ ಗ್ರಾಮದ ಆಂಜಿನಮ್ಮ ಕೋಂ ರಾಜಣ್ಣನವರ ವಸತಿ ನಿರ್ಮಾಣ 19,908. ಡಿ ಕುನ್ನಾಲ ಗ್ರಾಮದ ಅನ್ನಪೂರ್ಣ ಕೋಂ KN ರಾಜುರವರ ವಸತಿ ನಿರ್ಮಾಣ 24,332. ಡಿ ಕುನ್ನಾಲ ಗ್ರಾಮದ ಅಬ್ದುಲ್ ರಹೀಂ ಬಿನ್ ಅಬ್ದುಲ್ ಹಮೀದ್ ರವರ ಜಮೀನಿನಲ್ಲಿ ತೆಂಗು ಕಾಮಗಾರಿ 39,816. ಡಿ ಕುನ್ನಾಲ ಗ್ರಾಮದ ಅಮ್ರಿನ್ ತಾಜ್ ಕೋಂ ಬಶೀರ್ ರವರ ವಸತಿ ನಿರ್ಮಾಣ 6,952. ಡಿ ಕುನ್ನಾಲ ಗ್ರಾಮದ ರಾಮಯ್ಯ ಬಿನ್ ಲೇಟ್ ಕೆಂಪಯ್ಯನವರ ಜಮೀನಿನಲ್ಲಿ ತೆಂಗು ಅಭಿವೃದ್ಧಿ 39,816. ಡಿ ಕುನ್ನಾಲ ಗ್ರಾಮದ ಕಂಬೈನಪಳ್ಳಿಯ ಹೊನ್ನಮ್ಮ ಕೋಂ ಲೇಟ್ ಉಗ್ರಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಅಭಿವೃದ್ಧಿ 33,180. ಡಿ ಕುನ್ನಾಲ ಗ್ರಾಮದ ಕೀರ್ತಿ ಕುಮಾರ್ ಬಿನ್ ಶಿವರಂಜಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಡಿ ಕುನ್ನಾಲ ಗ್ರಾಮದ ಕೆಂಪಮ್ಮ ಕೋಂ ಮಹಾಲಿಂಗಯ್ಯನವರ ವಸತಿ ನಿರ್ಮಾಣ 16,432. ಡಿ ಕುನ್ನಾಲ ಗ್ರಾಮದ ಗಂಗಮ್ಮ ಕೋಂ ರಮೇಶ್ ರವರ ವಸತಿ ನಿರ್ಮಾಣ 28,440. ಡಿ ಕುನ್ನಾಲ ಗ್ರಾಮದ ಗಾಯತ್ರಿ ಕೋಂ ಮಹಾಲಿಂಗಯ್ಯನವರ ಜಮೀನಿನಲ್ಲಿ ಪೌಷ್ಟಿಕ ಕೈತೋಟ ನಿರ್ಮಾಣ 1,896. ಡಿ ಕುನ್ನಾಲ ಗ್ರಾಮದ ಗೌರಮ್ಮ ಕೋಂ ಮಲ್ಲೇಶಯ್ಯನವರ ವಸತಿ ನಿರ್ಮಾಣ 11,060. ಡಿ ಕುನ್ನಾಲ ಗ್ರಾಮದ ಜಗದಮ್ಮ ಕೋಂ ಕಾಂತರಾಜುರವರ ಕೈತೋಟ ನಿರ್ಮಾಣ 316. ಡಿ ಕುನ್ನಾಲ ಗ್ರಾಮದ ಜಯಮ್ಮ ಕೋಂ ಬಸವರಾಜುರವರ ಜಮೀನಿನಲ್ಲಿ ಬದು ನಿರ್ಮಾಣ 30,968. ಡಿ ಕುನ್ನಾಲ ಗ್ರಾಮದ ಜಹೀರ್ ಬಿನ್ ಲೇಟ್ ಬಾಜಿ ಸಾಬ್ ರವರ ಜಮೀನಿನಲ್ಲಿ ತೆಂಗಿನ ಸಸಿ ಅಭಿವೃದ್ಧಿ 9,164. ಡಿ ಕುನ್ನಾಲ ಗ್ರಾಮದ ನಂಜಮ್ಮ ಕೋಂ ಚೆನ್ನಬಸಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಡಿ ಕುನ್ನಾಲ ಗ್ರಾಮದ ನರಸಿಂಹಮೂರ್ತಿ ಕೋಂ ವೆಂಕಟನರಸಯ್ಯನವರ ಜಮೀನಿನಲ್ಲಿ ತೆಂಗಿನ ಅಭಿವೃದ್ಧಿ 316. ಡಿ ಕುನ್ನಾಲ ಗ್ರಾಮದ ನರಸಿಂಹಮೂರ್ತಿ ಕೋಂ ವೆಂಕಟನರಸಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಡಿ ಕುನ್ನಾಲ ಗ್ರಾಮದ ನೇತ್ರಾವತಿ ಕೋಂ ಮಲ್ಲಿಕಾರ್ಜುನ ಸ್ವಾಮಿರವರ ವಸತಿ ನಿರ್ಮಾಣ 8,848. ಡಿ ಕುನ್ನಾಲ ಗ್ರಾಮದ ಪಾರ್ವತಮ್ಮ ಕೋಂ ಗಂಗಯ್ಯನವರ ಕೈತೋಟ ನಿರ್ಮಾಣ 316. ಡಿ ಕುನ್ನಾಲ ಗ್ರಾಮದ ಮಮತಾ ಕೋಂ ವೀರಬಸಪ್ಪನವರ ವಸತಿ ನಿರ್ಮಾಣ 12,008. ಡಿ ಕುನ್ನಾಲ ಗ್ರಾಮದ ಮಮತಾ ಕೋಂ ಶ್ರೀನಿವಾಸರವರ ವಸತಿ ನಿರ್ಮಾಣ 4,424. ಡಿ ಕುನ್ನಾಲ ಗ್ರಾಮದ ಮರಿಯಪ್ಪನಪಳ್ಳಿಯ ಕಾಂತರಾಜು ಬಿನ್ ಹುಚ್ಚಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಡಿ ಕುನ್ನಾಲ ಗ್ರಾಮದ ಮರಿಯಪ್ಪನಪಳ್ಳಿಯ ಕೃಷ್ಣಮೂರ್ತಿ ಬಿನ್ ಶ್ರೀನಿವಾಸಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಡಿ ಕುನ್ನಾಲ ಮರಿಯಪ್ಪನಪಳ್ಳಿಯ ಕೇಶವಮೂರ್ತಿ ಬಿನ್ ಸದ್ಗಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಡಿ ಕುನ್ನಾಲ ಗ್ರಾಮದ ಯತಿರಾಜು ಬಿನ್ ವೀರಭದ್ರಯ್ಯನವರ ಜಮೀನಿನಲ್ಲಿ ತೆಂಗು ಅಭಿವೃದ್ಧಿ ಕಾಮಗಾರಿ 12,640. ಡಿ ಕುನ್ನಾಲ ಗ್ರಾಮದ ರಂಗಮ್ಮ ಕೋಂ ರಾಮಣ್ಣನವರ ಕೈತೋಟ ನಿರ್ಮಾಣ 316. ಡಿ ಕುನ್ನಾಲ ಗ್ರಾಮದ ರಾಜಗೋಪಾಲಯ್ಯ ಬಿನ್ ವೆಂಕಟರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಡಿ ಕುನ್ನಾಲ ಗ್ರಾಮದ ರಾಧಮ್ಮ ಕೋಂ ಶಿವಕುಮಾರ್ ಅವರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಡಿ ಕುನ್ನಾಲ ಗ್ರಾಮದ ರೇಷ್ಮಾ ಬೇಗಂ ಕೋಂ ಮೋದಿನ್ ಶಾರ್ ಅವರ ವಸತಿ ನಿರ್ಮಾಣ 2,528. ಡಿ ಕುನ್ನಾಲ ಗ್ರಾಮದ ಲಕ್ಷ್ಮಮ್ಮ ಕೋಂ ಮೈಲಯ್ಯನವರ ಜಮೀನಿನಲ್ಲಿ ತೆಂಗು ಅಭಿವೃದ್ಧಿ ಕಾಮಗಾರಿ 24,332. ಡಿ ಕುನ್ನಾಲ ಗ್ರಾಮದ ಲಕ್ಷ್ಮಮ್ಮ ಕೋಂ ಮೈಲಯ್ಯನವರ ವಸತಿ ನಿರ್ಮಾಣ 15,484. ಡಿ ಕುನ್ನಾಲ ಗ್ರಾಮದ ಲಕ್ಷ್ಮಮ್ಮ ಕೋಂ ಮೈಲಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಡಿ ಕುನ್ನಾಲ ಗ್ರಾಮದ ಲಲಿತಾ ಕೋಂ ಕುಮಾರಸ್ವಾಮಿರವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಡಿ ಕುನ್ನಾಲ ಗ್ರಾಮದ ಲಲಿತಮ್ಮ ಕೋಂ ಗೋವಿಂದಯ್ಯನವರ ವಸತಿ ನಿರ್ಮಾಣ 17,696.
ಡಿ ಕುನ್ನಾಲ ಗ್ರಾಮದ ವಿಜಯಕುಮಾರ್ ಬಿನ್ ಸಿದ್ಲಿಂಗಪ್ಪನವರ ಜಮೀನಿನಲ್ಲಿ ತೆಂಗು ಅಭಿವೃದ್ಧಿ ಕಾಮಗಾರಿ 17,696. ಡಿ ಕುನ್ನಾಲ ಗ್ರಾಮದ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಶೌಚಾಲಯ ನಿರ್ಮಾಣ 4,424. ಡಿ ಕುನ್ನಾಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಶೌಚಾಲಯ ನಿರ್ಮಾಣ 4,424. ಡಿ ಕುನ್ನಾಲ ಕಂಬೈನಪಾಳ್ಯ ಗ್ರಾಮದ ಶಿವಣ್ಣ ಕರಿಯಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 19,908. ಡಿ ಕುನ್ನಾಲ ಗ್ರಾಮದ ಬಸವರಾಜ್ ಬಿನ್ ಕಾಳಗಂಗಯ್ಯನವರ ಜಮೀನಿನಲ್ಲಿ ಬಾಳೆ ಅಭಿವೃದ್ಧಿ ಕಾಮಗಾರಿ 39,816. ಡಿ ಕುನ್ನಾಲ ಗ್ರಾಮದ ಗಂಗಾಧರಯ್ಯ ಬಿನ್ ನಂಜುಂಡಪ್ಪನವರ ಜಮೀನಿನಲ್ಲಿ ತೆಂಗು ಅಭಿವೃದ್ಧಿ ಕಾಮಗಾರಿ 37,604. ಡಿ ಕುನ್ನಾಲ ಗ್ರಾಮದ ಪ್ರೇಮ ಕೋಂ ಜಗದೀಶ್ ರವರ ಕೈತೋಟ ನಿರ್ಮಾಣ 1,896. ಡಿ ಕುನ್ನಾಲ ಗ್ರಾಮದ ವಹೀದಾ ಬಾನು ಕೋಂ ಯೂಸುಫ್ ರವರ ಮನೆ ಹತ್ತಿರ ಕೈತೋಟ ನಿರ್ಮಾಣ 316. ದೊಡ್ಡ ಕುನ್ನಾಲ ಗ್ರಾಮದ ಸರ್ವೆ ನಂಬರ್ 116ರಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿ 3,87,100. ದೊಡ್ಡ ಕುನ್ನಾಲ ಗ್ರಾಮದ ಸೌಭಾಗ್ಯ ಕೋಂ ಗಂಗಣ್ಣನವರ ಕೈತೋಟ ನಿರ್ಮಾಣ 1,896. ದೊಡ್ಡ ಕುನ್ನಾಳ ಮಜರೆ ಕಂಬೈನಪಾಳ್ಯ ಗ್ರಾಮದ ಲಕ್ಕಮ್ಮ ಕೋಂ ಜಯರಾಮರವರ ಕೈತೋಟ ನಿರ್ಮಾಣ 1,896. ದೊಡ್ಡ ಕುನ್ನಾಲ ಬಸವರಾಜು ಬಿನ್ ಕಾಳಗಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 19,908. ದೊಡ್ಡ ಕುನ್ನಾಳ ಗ್ರಾಮದ ಜೈರುದ್ದೀನ್ ಬಿನ್ ಬಾಜಿ ಸಾಬ್ರವರ ಜಮೀನಿನಲ್ಲಿ ಬಾಳೆ ಅಭಿವೃದ್ಧಿ 6,636. ದೊಡ್ಡ ಕುನ್ನಾಲ ಗ್ರಾಮದ ಲಕ್ಷ್ಮೀದೇವಮ್ಮ ಕೋಂ ಪ್ರಕಾಶ್ ಅವರ ವಸತಿ ನಿರ್ಮಾಣ 10,744. ದಾದುಬಾಯಿಪಾಳ್ಯ ಗ್ರಾಮದ ನಗೀನಾ ತಾಜ್ ಕೋಂ ಫೈರೋಜ್ ರವರ ವಸತಿ ನಿರ್ಮಾಣ 15,800. ದಾದುಬಾಯಿಪಾಳ್ಯ ಗ್ರಾಮದ ರಹಮತ್ ಉನ್ನೀಸಾ ಕೋಂ ಸಾದಿಕ್ ಪಾಷಾರವರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ದಾದುಬಾಯಿಪಾಳ್ಯ ಗ್ರಾಮದ ಹಸೀನಾಬಿ ಕೋಂ ಗೌಶ್ ಪಾಷಾರವರ ಕೈತೋಟ ನಿರ್ಮಾಣ 316. ಮರಿಯಪ್ಪನಪಾಳ್ಯ ಗ್ರಾಮದ ಜಯಮ್ಮ ಕೋಂ ಶ್ರೀನಿವಾಸರವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಮರಿಯಪ್ಪನಪಾಳ್ಯ ಪಾರ್ವತಮ್ಮ ಲೇಟ್ ಗೋವಿಂದಪ್ಪನವರ ಜಮೀನಿನಲ್ಲಿ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಲಿಂಗಂನಳ್ಳಿ ಗ್ರಾಮದ ಅಪ್ಸಿಯಾ ಬಾನು ಕೋಂ ಸೋಹೆಲ್ ರವರ ವಸತಿ ನಿರ್ಮಾಣ 28,124. ಲಿಂಗಂನಳ್ಳಿ ಗ್ರಾಮದ ಅಬು ಸಲೇಹ ಬಿನ್ ಜಹೀರುದ್ದೀನ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 20,224. ಲಿಂಗಂನಳ್ಳಿ ಗ್ರಾಮದ ರಾಜಣ್ಣ ಬಿನ್ ಪಾತಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 12,956. ಲಿಂಗಂನಳ್ಳಿ ಗ್ರಾಮದ ದೇವರಾಜು ಬಿನ್ ದೊಡ್ಡಭದ್ರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 27,808. ಲಿಂಗಂನಳ್ಳಿ ಗ್ರಾಮದ ದಯಾನಂದ ಮೂರ್ತಿ ಬಿನ್ ಚಿಕ್ಕಕರಿಯಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಲಿಂಗಂನಳ್ಳಿ ಗ್ರಾಮದ ನಗೀನಾ ಬಾನು ಕೋಂ ಮೆಹಬೂಬ್ ಪಾಷರ ಅವರ ವಸತಿ ನಿರ್ಮಾಣ 28,124. ಲಿಂಗಂನಳ್ಳಿ ಗ್ರಾಮದ ಫಾತಿಮಾಬಿ ಕೋಂ ಇಂತಿಯಾಜ್ ಉಲ್ಲಾರವರ ವಸತಿ ನಿರ್ಮಾಣ 27,808. ಲಿಂಗಂನಳ್ಳಿ ಗ್ರಾಮದ ಮುಬಿನ್ ತಾಜ್ ಕೋಂ ಕಲಂದರ್ ಪಾಷಾರವರ ವಸತಿ ನಿರ್ಮಾಣ 28,440. ಲಿಂಗಂನಳ್ಳಿ ಗ್ರಾಮದ ಶಂಷಾದ್ ಬೇಗಂ ಮಹಮ್ಮದ್ ಮುನಾವರ್ ಅವರ ಜಮೀನಿನಲ್ಲಿ ಬದು ನಿರ್ಮಾಣ 17,696. ಲಿಂಗಂನಳ್ಳಿ ಗ್ರಾಮದ ಅಸ್ಮಾ ಬಾನು ಕೋಂ ಅಫ್ಸರ್ ಪಾಷಾರವರ ವಸತಿ ನಿರ್ಮಾಣ 26,544. ಲಿಂಗಂನಳ್ಳಿ ಗ್ರಾಮದ ಆರಿಫ್ ಅಹಮದ್ ಬಿನ್ ಜಬ್ಬಾರ್ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಲಿಂಗಂನಳ್ಳಿ ಗ್ರಾಮದ ಉಷಾ ಕೋಂ ಶರತ್ ರವರ ವಸತಿ ನಿರ್ಮಾಣ 11,060. ಲಿಂಗಂನಳ್ಳಿ ಗ್ರಾಮದ ಕಾಳಪ್ಪ ಬಿನ್ ಭದ್ರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 6,952. ಲಿಂಗಂನಳ್ಳಿ ಗ್ರಾಮದ ಗಂಗಮ್ಮ ಕೋಂ ಕರೇಗೌಡರ ಕೈತೋಟ ನಿರ್ಮಾಣ 316. ಲಿಂಗಂನಳ್ಳಿ ಗ್ರಾಮದ ಗಂಗಮ್ಮ ಕೋಂ ಕಾಳಿಪ್ರಸಾದ್ ರವರ ಕೈತೋಟ ನಿರ್ಮಾಣ 316. ಲಿಂಗಂನಳ್ಳಿ ಗ್ರಾಮದ ಚೆನ್ನಮ್ಮ ಕೋಂ ರಂಗಪ್ಪನವರ ವಸತಿ ನಿರ್ಮಾಣ 19,908. ಲಿಂಗಂನಳ್ಳಿ ಗ್ರಾಮದ ಜಯಣ್ಣ ಬಿನ್ ಕರಿಯಣ್ಣನವರ ಜಮೀನಿನಲ್ಲಿ ಪಪ್ಪಾಯ ಸಸಿ ಕಾಮಗಾರಿ 59,724. ಲಿಂಗಂನಳ್ಳಿ ಗ್ರಾಮದ ನರಸಯ್ಯ ಬಿನ್ ನರಸಿಂಹಯ್ಯನವರ ಕೈತೋಟ ನಿರ್ಮಾಣ 316. ಲಿಂಗಂನಳ್ಳಿ ಗ್ರಾಮದ ನಿಂಗಮ್ಮ ಕೋಂ ಕಾಳಯ್ಯನವರ ಕೈತೋಟ ನಿರ್ಮಾಣ 316. ಲಿಂಗಂನಳ್ಳಿ ಗ್ರಾಮದ ಫರ್ವೀನ್ ತಾಜ್ ಕೋಂ ನಾಜೀರ್ ರವರ ಬಚ್ಚಲುಗುಂಡಿ ನಿರ್ಮಾಣ 4,424. ಲಿಂಗಂನಳ್ಳಿ ಗ್ರಾಮದ ಪಾರ್ವತಮ್ಮ ಕೋಂ ಜಯಶಂಕರ್ ಅವರ ವಸತಿ ನಿರ್ಮಾಣ 17,696. ಲಿಂಗಂನಳ್ಳಿ ಗ್ರಾಮದ ವೆಂಕಟಲಕ್ಷ್ಮಿ ಕೋಂ ಕಾಳಪ್ಪನವರ ದನದ ಶೆಡ್ ನಿರ್ಮಾಣ 5,688. ಲಿಂಗಂನಳ್ಳಿ ಗ್ರಾಮದ ಪ್ರಮೀಳ ಕೋಂ ಮೂಡಲಗಿರಿಗೌಡರ ಕೈತೋಟ ನಿರ್ಮಾಣ 316. ಲಿಂಗಂನಳ್ಳಿ ಗ್ರಾಮದ ಪ್ರೇಮ ಕೋಂ ತಮ್ಮಯ್ಯನವರ ವಸತಿ ನಿರ್ಮಾಣ 28,440. ಲಿಂಗಂನಳ್ಳಿ ಗ್ರಾಮದ ಮಂಜುಳಾ ಕೋಂ ನರಸಿಂಹಮೂರ್ತಿರವರ ಕೈತೋಟ ನಿರ್ಮಾಣ 316. ಲಿಂಗಂನಳ್ಳಿ ಗ್ರಾಮದ ಮೋದಿನ್ ಸಾಬ್ ಬಿನ್ ಕರೀಂ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಲಿಂಗಂನಳ್ಳಿ ಗ್ರಾಮದ ರಂಗಲಕ್ಷ್ಮಮ್ಮ ಕೋಂ ಕಾಳಪ್ಪನವರ ವಸತಿ ನಿರ್ಮಾಣ
27,808. ಲಿಂಗಂನಹಳ್ಳಿ ಗ್ರಾಮದ ರತ್ನಮ್ಮ ಕೋಂ ರಾಮಲಿಂಗಯ್ಯನವರ ವಸತಿ ನಿರ್ಮಾಣ 15,484. ಲಿಂಗಂನಹಳ್ಳಿ ಗ್ರಾಮದ ರವಿಕುಮಾರ್ ಬಿನ್ ಬಸವಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 11,376. ಲಿಂಗಂನಹಳ್ಳಿ ಗ್ರಾಮದ ರಿಜ್ವಾನಾ ಬಾನು ಕೋಂ ಅಬ್ದುಲ್ ಲತೀಫ್ ರವರ ಕೈತೋಟ ನಿರ್ಮಾಣ 316. ಲಿಂಗಂನಹಳ್ಳಿ ಗ್ರಾಮದ ಲಲಿತಾ ಕೋಂ ಶೇಷಯ್ಯನವರ ಪೌಷ್ಟಿಕ ತೋಟ ನಿರ್ಮಾಣ 316. ಲಿಂಗಂನಹಳ್ಳಿ ಗ್ರಾಮದ ಸಂಶಾದ್ ಕೋಂ ಮಸ್ತಾನ್ ಸಾಬ್ ರವರ ಕೈತೋಟ ನಿರ್ಮಾಣ 316. ಲಿಂಗಂನಹಳ್ಳಿ ಗ್ರಾಮದ ಶೋಭಾ ಕೋಂ ಕಾಂತರಾಜು ರವರ ವಸತಿ ನಿರ್ಮಾಣ 18,327. ಲಿಂಗಂನಹಳ್ಳಿ ಗ್ರಾಮದ ಶೇಖ್ ಮುಜೀಬುರ್ ರೆಹಮಾನ್ ಬಿನ್ ಶೇಖ್ ಫಯಾಜುದ್ದೀನ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಲಿಂಗಂನಹಳ್ಳಿ ಗ್ರಾಮದ ನಸ್ರೀನ್ ಫಾತಿಮಾ ಕೋಂ ಇಮ್ರಾನ್ ಪಾಷಾ ರವರ ಕೈತೋಟ ನಿರ್ಮಾಣ 316. ಲಿಂಗಂನಹಳ್ಳಿ ಗ್ರಾಮದ ಸಾವಿತ್ರಮ್ಮ ಕೋಂ ಗಂಗಣ್ಣನವರ ಕೈತೋಟ ನಿರ್ಮಾಣ 316. ಲಿಂಗಂನಹಳ್ಳಿ ಗ್ರಾಮದ ಚಂದ್ರಯ್ಯ ಬಿನ್ ಚನ್ನವೀರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 11,692. ಲಿಂಗಂನಹಳ್ಳಿ ಗ್ರಾಮದ ಸೌಮ್ಯ ಕೋಂ ಶೇಖರಯ್ಯನವರ ವಸತಿ ನಿರ್ಮಾಣ 316. ಸಿ ಕುನ್ನಾಲ ಗ್ರಾಮದ ಅನ್ಬಿಯಾ ಕೋಂ ಲಿಯಾಕತ್ ಪಾಷಾರವರ ವಸತಿ ನಿರ್ಮಾಣ 17,696. ಸಿ ಕುನ್ನಾಲ ಗ್ರಾಮದ ಅರ್ಜುಮನ್ ಬಾನು ಕೋಂ ಪೂರ್ ಖಾನ್ ರವರ ವಸತಿ ನಿರ್ಮಾಣ 2,528. ಲಿಂಗಂನಹಳ್ಳಿ ಸಿ ಕುನ್ನಾಲ ಗ್ರಾಮದ ಅಶ್ರಫ್ ಉನಿಸಾ ಕೋಂ ಮನ್ಸೂರ್ ಅಹಮದ್ ರವರ ವಸತಿ ನಿರ್ಮಾಣ 17,696. ಸಿ ಕುನ್ನಾಲ ಗ್ರಾಮದ ಆಸಿಯಾ ಖಾನಂ ಕೋಂ ತೌಫಿಕ್ ಅಹಮದ್ ರವರ ತೆಂಗು ಅಭಿವೃದ್ಧಿ ಕಾಮಗಾರಿ 9,164. ಸಿ ಕುನ್ನಾಲ ಗ್ರಾಮದ ಆಸಿಯಾ ಖಾನಂ ಕೋಂ ತೌಫಿಕ್ ಅಹಮದ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 11,060. ಸಿ ಕುನ್ನಾಲ ಗ್ರಾಮದ ಗುಬ್ಬಿ ಸಿಎಸ್ಪುರ ರಸ್ತೆಯಿಂದ ಸೈಯದ್ ಆರೀಫ್ ಮನೆಯವರೆಗೆ ಸಿಸಿ ರಸ್ತೆ ಕಾಮಗಾರಿ ಸಾಮಗ್ರಿ ಮೊತ್ತ 2,25,046. ಸಿ ಕುನ್ನಾಲ ಗ್ರಾಮದ ತಬಸಂ ಬಾನು ಕೋಂ ಮುಬಾರಕ್ ರವರ ವಸತಿ ನಿರ್ಮಾಣ 21,488. ಸಿ ಕುನ್ನಾಲ ಗ್ರಾಮದ ತಾಜ್ ಪಾಷಾ ಬಿನ್ ಅಬ್ದುಲ್ ಕರೀಂ ಸಾಬ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 13,904. ಸಿ ಕುನ್ನಾಲ ಗ್ರಾಮದ ತಾಸೀನಾ ಕೋಂ ಮಹಮ್ಮದ್ ತಾಹೀಸ್ ರವರ ವಸತಿ ನಿರ್ಮಾಣ 2,844. ಸಿ ಕುನ್ನಾಲ ಗ್ರಾಮದ ತೌಫಿಕ್ ಅಹಮದ್ ರವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 22,436. ಸಿ ಕುನ್ನಾಲ ಗ್ರಾಮದ ಫರ್ಹಾನಾ ತಾಜ್ ಕೋಂ ಕಲಂದರ್ ರವರ ವಸತಿ ನಿರ್ಮಾಣ 7,900. ಸಿ ಕುನ್ನಾಲ ಗ್ರಾಮದ ಮಕ್ಸೂದ್ ಖಾನ್ ಬಿನ್ ಅಯಾತ್ ಖಾನ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಸಿ ಕುನ್ನಾಲ ಗ್ರಾಮದ ಮೆಹಬೂಬ್ ಬಿ ಕೋಂ ಮೋದಿನ್ ಖಾನ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 11,060. ಸಿ ಕುನ್ನಾಲ ಗ್ರಾಮದ ಮಹಮ್ಮದ್ ಹಾಶಂ ಬಿನ್ ಅಬ್ದುಲ್ ಗಫೂರ್ ರವರ ಜಮೀನಿನಲ್ಲಿ ತೆಂಗು ಅಭಿವೃದ್ಧಿ ಕಾಮಗಾರಿ 26,544. ಸಿ ಕುನ್ನಾಲ ಗ್ರಾಮದ ವಾಹೇದ್ ಖಾನ್ ಬಿನ್ ರಹೀಂ ಖಾನ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 33,812. ಸಿ ಕುನ್ನಾಲ ಗ್ರಾಮದ ಶಹಜಾದ್ ಉನ್ನಿಸಾ ಕೋಂ ಮಹಮ್ಮದ್ ಮುನಾವರ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 26,544. ಸಿ ಕುನ್ನಾಲ ಗ್ರಾಮದ ಶಾಹೀನ್ ತಾಜ್ ಕೋಂ ಮಹಮ್ಮದ್ ಅನ್ಸರ್ ರವರ ವಸತಿ ನಿರ್ಮಾಣ 19,908. ಸಿ ಕುನ್ನಾಲ ಗ್ರಾಮದ ಸರ್ದಾರ್ ಖಾನ್ ಬಿನ್ ಮೋದಿನ್ ಖಾನ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 36,024. 1ನೇ ವರ್ಷದ ದಾದುಪಾಯಿ ಪಾಳ್ಯ ಗ್ರಾಮದ ಚಿಕ್ಕ ಕುನ್ನಾಲದ ಗೋರಿ ವಯ ದಾದುಬಾಯಿ ಪಾಳ್ಯದ ಗೋರಿವರೆಗಿನ ರಸ್ತೆ ಅಭಿವೃದ್ಧಿ ನೆಡುತೋಪು ನಿರ್ವಹಣೆ 22,195. ಚಾಕಿನಹಳ್ಳಿ ಗ್ರಾಮದ ಗೌಸ್ ಮೋದಿನ್ ಬಿನ್ ಅಜೀಜ್ ಸಾಬ್ ರವರ ಜಮೀನಿನಲ್ಲಿ ಗಿಡ ನೆಡುವುದು 22,120. ವೆಂಕಟೇಶ್ ಸಣ್ಣ ಪುಟ್ಟಯ್ಯ ತೆಂಗಿನ ಸಸಿ ಕಾಮಗಾರಿ ಕುನ್ನಾಲ ಗ್ರಾಮ 5,688. ನರಸಿಂಹಮೂರ್ತಿ ಸಣ್ಣ ವೆಂಕಟ ನರಸಯ್ಯ ತೆಂಗಿನ ಸಸಿ ಕಾಮಗಾರಿ ಕುನ್ನಾಲ ಗ್ರಾಮ 8,216. ಕೃಷ್ಣಪ್ಪ ಸಣ್ಣ ಕರಿಯಪ್ಪ ತೆಂಗಿನ ಸಸಿ ಕಾಮಗಾರಿ ಕುನ್ನಾಲ ಗ್ರಾಮ 8,848. ಇಲಿಯಾತ್ ಬಾಷಾ ಸಣ್ಣ ಮಹಮ್ಮದ್ ಕಲಂದರ್ ಜೀಗ್ನಹಳ್ಳಿ ಗ್ರಾಮ ತೆಂಗಿನ ಸಸಿ ಕಾಮಗಾರಿ 39,184. ಶಕುಂತಲಾ ವೈಫ್ ಆಫ್ ನರಸಿಂಹಮೂರ್ತಿ ತೆಂಗಿನ ಸಸಿ ಕಾಮಗಾರಿ ಲಿಂಗಂನಹಳ್ಳಿ ಗ್ರಾಮ 12,640. ಶಿವಮ್ಮ ಸಣ್ಣ ಸಿದ್ದರಾಮಯ್ಯ ತೆಂಗಿನ ಸಸಿ ಕಾಮಗಾರಿ ಕುನ್ನಾಲ ಗ್ರಾಮ 44,872. ರವೀಶ್ ಸನ್ ಆಫ್ ಲೇಟ್ ಕರಿಯಣ್ಣ ತೆಂಗಿನ ಸಸಿ ಕಾಮಗಾರಿ ಕುನ್ನಾಲ ಗ್ರಾಮ 46,768. ದೇವರಾಜು ಸನ್ ಆಫ್ ಪುಟ್ಟಬಸವಯ್ಯ ತೆಂಗಿನ ಸಸಿ ಕಾಮಗಾರಿ ಕುನ್ನಾಲ ಗ್ರಾಮ 31,600. ಶಿವಲಿಂಗಪ್ಪ ಸನ್ ಆಫ್ ಸಿದ್ಲಿಂಗಪ್ಪ ತೆಂಗಿನ ಸಸಿ ಕಾಮಗಾರಿ ಜೀಗ್ನಹಳ್ಳಿ ಗ್ರಾಮ 28,440.
ತೀರ್ಥ ಕುಮಾರ್ ಸನ್ನಪ್ಪ ಚನ್ನನಂಜಪ್ಪ ತೆಂಗಿನ ಸಸಿ ಕಾಮಗಾರಿ ಜೀಗ್ನಳ್ಳಿ ಗ್ರಾಮ 25,280. ಚೆನ್ನಮ್ಮ ಸಣ್ಣ ವೈಫ್ ಆಫ್ ರಾಜಣ್ಣ ತೆಂಗಿನ ಸಸಿ ಕಾಮಗಾರಿ ಕುನ್ನಾಲ ಗ್ರಾಮ 18,960. ಕುತುಬ್ದೀನ್ ಸನ್ನಪ್ ಮಹಮ್ಮದ್ ಗೌಸ್ರವರ ಜಮೀನಿನಲ್ಲಿ ಬಾಳೆ ಕಾಮಗಾರಿ 18,960. ಚಿಕ್ಕಣ್ಣ ಬಿನ್ ಚಿತ್ತಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 53,720. ಲಕ್ಷ್ಮಮ್ಮ ಕೋಂ ಶಿವಣ್ಣನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 47,716. ಲಕ್ಷ್ಮಮ್ಮ ಕೋಂ ಶಿವಣ್ಣನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 54,984. ಚಂದ್ರಶೇಖರ್ ಬಿನ್ ನಂಜುಂಡಪ್ಪನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 37,604. ಮಹದೇವಯ್ಯ ಬಿನ್ ಕಾಳನರಸಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 30,968. ಸೈಯದ್ ಸಾದಿಕ್ ಬಿನ್ ಸೈಯದ್ ಬಾಷಾರ್ ಅವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 35,392. ಆಯ್ತು ಯಾವಾಗಲೂ ಮುಗೀತು. ಇಲ್ಲ 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 ಕಾಲ್ಗಂಟೆ ಸರಿ. ಕೃಷಿ ಇಲಾಖೆಯಿಂದ ಲಕ್ಷ್ಮಮ್ಮ ಕೋಂ ಶಿವಣ್ಣ ಸರ್ವೆ ನಂಬರ್ 36/4ರಲ್ಲಿ ಕಂದಕಬದು ನಿರ್ಮಾಣ ಕಾಮಗಾರಿ ಜೀಗ್ನಳ್ಳಿ ಗ್ರಾಮ. ಸದರಿ ಕಾಮಗಾರಿಯ ಸ್ಥಳ ಹಾಗೂ ಕಡತ ಪರಿಶೀಲನಾ ಸಮಯದಲ್ಲಿ ಒಬ್ಬ ಫಲಾನುಭವಿಗೆ 2 ಬಾರಿ ಕಾಮಗಾರಿ ಸಂಕೇತ ಸೃಜನೆ ಮಾಡಿ ಹಣ ಪಾವತಿಯಾಗಿರುವುದು ಕಂಡು ಬಂದಿದ್ದು, ಈ ಕಾಮಗಾರಿಗೆ ಖರ್ಚಾದಂತ ಕೂಲಿ ಮೊತ್ತ 54,984 ರೂಗಳನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಹಾಗೆ ಚಿಕ್ಕಣ್ಣ ಬಿನ್ ಚಿತ್ತಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಹಣ ಪಾವತಿಗೆ ಸಂಬಂಧಪಟ್ಟಂತೆ ಚೆಕ್ ಮೆಜರ್ಮೆಂಟ್ ಇಲ್ಲದೆ ಕೂಲಿ ಮೊತ್ತ 53,720 ರೂಗಳನ್ನು ಪಾವತಿಸಿರುವುದು ಕಡತ ಪರಿಶೀಲನೆ ಸಮಯದಲ್ಲಿ ಕಂಡು ಬಂದಿದೆ. ಆದ್ದರಿಂದ ಈ ಮೊತ್ತವನ್ನು ಆಕ್ಷೇಪಣೆಯಲ್ಲಿ ಇಡಲು ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಲಕ್ಷ್ಮಮ್ಮ ಕೋಂ ಶಿವಣ್ಣನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಹಣ ಪಾವತಿಗೆ ಸಂಬಂಧಪಟ್ಟಂತೆ ಎಂಬಿಯಲ್ಲಿ ಚೆಕ್ ಮೆಜರ್ಮೆಂಟ್ ಇಲ್ಲದೆ ಕೂಲಿ ಮೊತ್ತ 47,716 ರೂಗಳನ್ನು ಪಾವತಿ ಮಾಡಿರುವುದು ಕಂಡು ಬಂದಿದೆ. ಈ ಮೊತ್ತವನ್ನು ಸಹ ಆಕ್ಷೇಪಣೆಯಲ್ಲಿ ಇಡಲು ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಚಂದ್ರಶೇಖರ್ ಬಿನ್ ನಂಜುಂಡಪ್ಪನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಹಣ ಪಾವತಿಗೆ ಸಂಬಂಧಪಟ್ಟಂತೆ ಎಂಬಿಯಲ್ಲಿ ಚೆಕ್ ಮೆಜರ್ಮೆಂಟ್ ಇಲ್ಲದೆ ಕೂಲಿ ಮೊತ್ತ 37,604 ರೂಗಳನ್ನು ಹಣ ಪಾವತಿ ಮಾಡಿರುವುದು ಕಂಡು ಬಂದಿದೆ. ಆದ್ದರಿಂದ ಈ ಮೊತ್ತವನ್ನು ಸಹ ಆಕ್ಷೇಪಣೆ ನೀಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಮಹದೇವಯ್ಯ ಬಿನ್ ಕಾಳನರಸಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ ಸದರಿ ಕಾಮಗಾರಿ ಕಡತ ಪರಿಶೀಲನೆ ಸಮಯದಲ್ಲಿ ಎಂಬಿಯಲ್ಲಿ ಚೆಕ್ ಮೆಜರ್ಮೆಂಟ್ ಇಲ್ಲದೆ ಕೂಲಿ ಮೊತ್ತ 30,968 ರೂಗಳನ್ನು ಪಾವತಿ ಮಾಡಿರುವುದು ಕಂಡು ಬಂದಿದೆ. ಆದ್ದರಿಂದ ಈ ಮೊತ್ತವನ್ನು ಸಹ ಆಕ್ಷೇಪಣೆಯಲ್ಲಿ ಇಡಲು ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಸೈಯದ್ ಸಾದಿಕ್ ಬಿನ್ ಸೈಯದ್ ಬಾಷಾರ್ ಅವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ ಸದರಿ ಕಾಮಗಾರಿ ಕಡತ ಪರಿಶೀಲನೆ ಸಮಯದಲ್ಲಿ ಚೆಕ್ ಮೆಜರ್ಮೆಂಟ್ ಇಲ್ಲದೆ ಹಣ ಪಾವತಿ ಮಾಡಿರುವುದು 35,392 ರೂಗಳನ್ನು ಆಕ್ಷೇಪಣೆಯಲ್ಲಿ ಇಡಲು ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಹಣಕಾಸು ಯೋಜನೆಯ ವರದಿಯನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. 1/4/2023ಕ್ಕೆ ಪ್ರಾರಂಭಿಕ ಶಿಲ್ಕು 25,33,145. ಬಿಡುಗಡೆಯಾದ ಅನುದಾನ 20,82,441. ಈ ಮೊತ್ತಕ್ಕೆ ಬ್ಯಾಂಕಿನಿಂದ ಬಂದಂತಹ ಬಡ್ಡಿ 83,358. ಒಟ್ಟು ಅನುದಾನ 46,98,944. ಒಟ್ಟು ಖರ್ಚು 31,92,424. 31/3/2024ಕ್ಕೆ ಅಂತಿಮ ಶಿಲ್ಕು 15,06,520. ಚಾಕೆನಹಳ್ಳಿ ಗ್ರಾಮದ ಉರ್ದು ಸ್ಕೂಲ್ ಮುಂಭಾಗ ಡೆಕ್ ನಿರ್ಮಾಣ 62,465. ಈ ಚಾಕೆನಹಳ್ಳಿ ಗ್ರಾಮದ ಉರ್ದು ಸ್ಕೂಲ್ ಮುಂಭಾಗ ಡೆಕ್ ನಿರ್ಮಾಣ ಆಗಿದೆಯಾ? ಚಾಕೆನಹಳ್ಳಿ ಯಾರಿದ್ದೀರ ಅಲ್ಲಿ? ಆಗಿದೆಯಾ ಅಲ್ಲಿ ಡೆಕ್ ನಿರ್ಮಾಣ ಸೇತುವೆ ಉರ್ದು ಸ್ಕೂಲ್ ಮುಂಭಾಗ? ಚಾಕೆನಹಳ್ಳಿ ಗ್ರಾಮದ ST ಸೋಮಶೇಖರ್ ಮನೆ ಹತ್ತಿರ ಸೇತುವೆ ಕಾಮಗಾರಿ 61,990. ಈ ಕಾಮಗಾರಿನೂ ಆಗಿದೆಯಾ? ಕುನ್ನಾಲ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಸುಣ್ಣ ಬಣ್ಣ ಹೊಡೆಯುವ ಕಾಮಗಾರಿ 87,269. ಕುನ್ನಾಲ ಗ್ರಾಮ ಪಂಚಾಯಿತಿ ಕಚೇರಿ ಹಿಂಭಾಗ ಬಸ್ ಸ್ಟ್ಯಾಂಡ್ ಹತ್ತಿರ ವೀರಬಸಪ್ಪ
ಅಂಗಡಿ ಮುಂಭಾಗ ಸೇತುವೆ ಕಾಮಗಾರಿ 89,751. ಕುನ್ನಾಲ ಗ್ರಾಮದ ಸುಲ್ತಾನಿಯಾ ಮಸೀದಿ ಪಕ್ಕ ಗೌಸ್ಪೀರ್ ಮನೆ ಹತ್ತಿರ ಸೇತುವೆ ನಿರ್ಮಾಣ 44,405. ಲಿಂಗನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಅಡುಗೆ ಕೋಣೆ ದುರಸ್ತಿ ಕಾಮಗಾರಿ 47,375. ಚಿಕ್ಕಕುನ್ನಾಲ ನಜೀರ್ ಅಹಮದ್ ಮನೆಯಿಂದ ಸಿಎಸ್ ಪುರ ರಸ್ತೆವರೆಗೆ ರಸ್ತೆ ಅಭಿವೃದ್ಧಿ ಮತ್ತು ನೈರ್ಮಲ್ಯ ಕಾಮಗಾರಿ 47,779. ದಾದುಬಾಯಿಪಾಳ್ಯ ಮುಖ್ಯ ರಸ್ತೆಯಲ್ಲಿ ಕೆಜಿ ಟೆಂಪಲ್ ಬೃಂದಾವನ ಶಾಲೆಯವರೆಗೆ ರಸ್ತೆಯ ಎರಡೂ ಕಡೆ ಜಂಗಲ್ ಕ್ಲೀನಿಂಗ್ ಕಾಮಗಾರಿ 48,030. ಸಿ ಕುನ್ನಾಲ ಗ್ರಾಮದ ಮುನ್ನಾ ಮನೆಯವರೆಗೆ ಗೌಸ್ಪೀರ್ ಮನೆಯಿಂದ ದಿಲ್ದಹಾರ್ ಹಾಗೂ ಗುಲ್ಜಾರ್ ಮನೆಯವರೆಗೆ ಗ್ರಾಮ ನೈರ್ಮಲ್ಯ ಕಾಮಗಾರಿ 48,241. ಜೀಗ್ನಳ್ಳಿ ಮುಸ್ಲಿಂ ಕಾಲೋನಿಯಲ್ಲಿ ಚರಂಡಿ ಹೂಳೆತ್ತುವುದು ಮತ್ತು ಸ್ಮಶಾನದ ಜಂಗಲ್ ಕ್ಲೀನಿಂಗ್ ಕಾಮಗಾರಿ 48,241. ದಾದುಬಾಯಿಪಾಳ್ಯ ಗ್ರಾಮದಲ್ಲಿ ಅಂಗನವಾಡಿಯಿಂದ ಸೈಯದ್ ಅಲಿ ಮನೆಯವರೆಗೆ ಗ್ರಾಮ ನೈರ್ಮಲ್ಯ ಕಾಮಗಾರಿ 19,278. ದಾದುಬಾಯಿಪಾಳ್ಯ ಗ್ರಾಮದಲ್ಲಿ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯಿಂದ ಹಳೆ ಮಸೀದಿ ಮತ್ತು ಎಕ್ಬಾಲ್ ಮನೆಯಿಂದ ಕಮರ್ ಮನೆಯವರೆಗೆ ಗ್ರಾಮ ನೈರ್ಮಲ್ಯ ಕಾಮಗಾರಿ 19,975. ಇಸ್ಲಾಂ ನಗರದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 47,918. ಇಸ್ಲಾಂ ನಗರದ ಅಂಗನವಾಡಿ ಮುಂಭಾಗ ಮತ್ತು ಚರಂಡಿ ದುರಸ್ತಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 47,989. ಹಾಗೆ ಬೀದಿ ದೀಪ ಸಾಮಗ್ರಿ ಖರೀದಿ, ಕುಡಿಯುವ ನೀರಿನ ನಿರ್ವಹಣೆ, ಇತರೆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಒಟ್ಟು ವೆಚ್ಚ 31,92,424 ರೂಗಳನ್ನು ಈ ಅವಧಿಯಲ್ಲಿ ವೆಚ್ಚ ಮಾಡಲಾಗಿದೆ. ಹಾಗೆ ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ಏನಾದರೂ ತಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಆಕ್ಷೇಪಣೆ ಇದ್ದಲ್ಲಿ ಸಭೆಯಲ್ಲಿ ತಿಳಿಸಬಹುದು. ಆಕ್ಷೇಪಣೆ ಇಲ್ಲ ಅಂತಂದ್ರೆ ಮುಗಿಸ್ಬೋದ್ರ? ಏನು ಆಕ್ಷೇಪಣೆ ಏನಿಲ್ಲೂರ? ಇದುವರೆಗೂ ಸಾಮಾಜಿಕ ಪರಿಶೋಧನಾ ವರದಿಯನ್ನು ಮಂಡಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಬಂಧುಗಳೇ, ಇಷ್ಟು ಹೊತ್ತು ಸಾಮಾಜಿಕ ಪರಿಶೋಧನೆಯ ಲೆಕ್ಕಪತ್ರಗಳನ್ನು ಮಂಡಿಸಿದಂಥ ಶ್ರೀಯುತ ರಂಗಶಾಮಯ್ಯನವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಅರಣ್ಯ ಇಲಾಖೆಯಿಂದ ಕೆಲವು ಮಾಹಿತಿಗಳನ್ನ ತಮಗೆ ತಿಳಿಸಲಿದ್ದಾರೆ. ಕುಂದಾಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮ ಸಭೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ವೇದಿಕೆ ಮುಂಭಾಗ ಆಸೀನರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರೇ, ಗ್ರಾಮಸ್ಥರೇ, ಸಾರ್ವಜನಿಕರೇ, ರೈತ ಬಾಂಧವರೇ ಹಾಗೂ ಜನಪ್ರತಿನಿಧಿಗಳೇ, ಪತ್ರಿಕಾ ಮಾಧ್ಯಮದವರೇ. ನನ್ನ ಹೆಸರು ರಘುವೀರ್ ಬೇವಿ ಅಂತ. ನಾನು ಸಾಮಾಜಿಕ ಅರಣ್ಯ ಇಲಾಖೆಯಲ್ಲಿ ಗಸ್ತು ಅರಣ್ಯ ಪಾಲಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಾನು ಈ ದಿವಸ ಈ ಒಂದು ಗ್ರಾಮ ಸಭೆಯಲ್ಲಿ ನಮ್ಮ ಇಲಾಖೆಯಿಂದ ಜನಸಾಮಾನ್ಯರಿಗೆ, ಸಾರ್ವಜನಿಕರಿಗೆ, ರೈತ ಬಾಂಧವರಿಗೆ ಏನೆಲ್ಲ ಉಪಯೋಗಗಳು ಸಿಗ್ತಾ ಇದಾವೆ ಅನ್ನೋದನ್ನ ನಾನು ತಿಳಿಸೋದಕ್ಕೆ ಈ ಒಂದು ಗ್ರಾಮ ಸಭೆಗೆ ಬಂದಿದ್ದೀನಿ. ನಮ್ಮ ಸಾಮಾಜಿಕ ಅರಣ್ಯ ಇಲಾಖೆಯಿಂದ ಉಚಿತವಾಗಿ ಸಸಿಗಳನ್ನ ಎಲ್ಲ ರೈತ ಬಾಂಧವರಿಗೆ, ಸಾರ್ವಜನಿಕರಿಗೆ ಕೊಡುವಂತ ಒಂದು ಯೋಜನೆ ಇದೆ. ಅದೇ ನರೇಗಾ ಯೋಜನೆ. ಈಗ ಆಲ್ರೆಡಿ ನಾವು ಈಗ ನಮ್ಮ ಸರ್ ಹೇಳ್ತಾ ಹೋದ್ರು, ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಯಾರು ಜಾಬ್ ಕಾರ್ಡ್ ಹೋಲ್ಡರ್ ಇದ್ದೀರಾ ಅವ್ರಿಗೆ ನಾವು ಉಚಿತವಾಗಿ ಒಂದು ಹೆಕ್ಟೇರ್ಗೆ 200 ಸಸಿಗಳನ್ನ ಕೊಡ್ತೀವಿ. ಅದ್ರ ಜೊತೆಗೆ ನೀವು ಹಾಕೊಂಡಿರೋಂಥ ಸಸಿಗೆ ನಾವು ನರೇಗಾ ಯೋಜನೆ ಅಡಿ ನಾವು ಕೂಲಿ ಮೊತ್ತ ಏನಿದೆ ಈಗ ಈ ಇಯರ್ಗೆ 349 ರೂಪಾಯಿನಂತೆ, ಒಂದು ಸಸಿಗೆ ಅಪ್ ಟು 80 ರೂಪಾಯಿವರೆಗೂ ನಾವು ದುಡ್ಡನ್ನ ನಾವು ನಿಮ್ಮ ಜಾಬ್ ಕಾರ್ಡ್ಗೆ ಅಂದ್ರೆ ನಾವು NMR ತೆಗೆಯೋದ್ರ ಮೂಲಕ ನಿಮ್ ಜಾಬ್ ಕಾರ್ಡ್ಗೆ ಹಾಕೊಡ್ತೀವಿ. ಅದು ಒಂದು ಯೋಜನೆ. ಯಾರು ಜಾಬ್ ಕಾರ್ಡ್ ಇದ್ದಾರೆ ಅದನ್ನ ಸದುಪಯೋಗ ಪಡಿಸ್ಕೊಬಹುದು. ಯಾವ್ಯಾವ ಸಸಿ ಬೆಳೆಸಿದೀವಿ ಅಂದ್ರೆ ನಾವು ರೈತರಿಗೆ ಉಪಯೋಗವಾಗುವಂತಹ ಮಹಾಗನಿ, ಹೆಬ್ಬೇವು, ಸಿಲ್ವರ್ ಓಕು, ಅದ್ರ ಜೊತೆಗೆ ಶ್ರೀಗಂಧ, ರಕ್ತಚಂದನ, ಹುಣಸೆ, ಮಾವು, ನಾಟಿ ಮಾವು, ಈ ತರದ ಸಸಿಗಳನ್ನ, ನೆಲ್ಲಿ, ಅದೇ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಕರಿಬೇವು, ಈ ತರ ಸಸಿಗಳನ್ನ ನಾವು ನರ್ಸರಿನಲ್ಲಿ ಬೆಳೆದಿದ್ವಿ. ದಯಮಾಡಿ ಸಾರ್ವಜನಿಕರು, ರೈತ ಬಾಂಧವರು ಈ ವರ್ಷ ಏನು ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ, ಜೂನ್ ನಲ್ಲಿ ನಾವು ಸಸಿಗಳನ್ನ ಕೊಡ್ತೀವಿ. ಅಗತ್ಯ ದಾಖಲಾತಿಗಳನ್ನ ನಮ್ಮ ಅರಣ್ಯ ಇಲಾಖೆ ಕಚೇರಿಗೆ ಕೊಟ್ಟು ನೀವು ಅಲ್ಲಿ ನೋಂದಾವಣೆ ಮಾಡಿಕೊಂಡು ನೀವು ಸಸಿಗಳನ್ನ ಹಾಕಿ ನಮ್ಗೆ ಏನು ಆ 3 ಹಂತದ ಫೋಟೋಗಳನ್ನ ಕೊಟ್ಟರೆ ನಾನೇ ಕೂಡ ಸ್ಥಳ ಪರಿಶೀಲನೆ ಮಾಡಿ ನಿಮಗೆ
ನಿಮ್ಮ ಜಾಬ್ ಕಾರ್ಡ್ಗೆ ದುಡ್ಡು ಹಾಕುವಂಥ ವ್ಯವಸ್ಥೆ ಇದೆ, ಒಂದು ಯೋಜನೆ. ಎರಡನೇದು, ಕೆಲವರಿಗೆ ಜಾಬ್ ಕಾರ್ಡ್ ಇರಲ್ಲ, ಅಫಿಷಿಯಲ್ ಇರ್ತಾರೆ, ಅವ್ರು ಹೇಗೆ ಸಸಿಯನ್ನು ತಗೊಂಡೋಗೋದು, ಅವರಿಗೆ ಸಸಿ ಕೊಡಲ್ವಾ ಅಂದರೆ ಕೊಡ್ತೀವಿ, ಬಟ್ ಅವರಿಗೆ ಫ್ರೀಯಾಗಿ ಕೊಡೋದಿಲ್ಲ, ಅವರಿಗೆ ರಿಯಾಯಿತಿ ದರದಲ್ಲಿ ಕೊಡ್ತೀವಿ. ಅದಕ್ಕೊಂದು ಯೋಜನೆ ಇದೆ, RSPD ಅಂತ, ರೈಸಿಂಗ್ ಸೀಡ್ಲಿಂಗ್ಸ್ ಫಾರ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂತ. ಈ ಯೋಜನೆ ಅಡಿ ಕೇವಲ ಒಂದು ರೂಪಾಯಿಗೆ, 3 ರೂಪಾಯಿಗೆ ಮತ್ತು 5 ರೂಪಾಯಿಗೆ ಸಸಿ ಬ್ಯಾಗ್ನ ಸೈಜ್ ಆಧಾರವಾಗಿ, ಸ್ವಲ್ಪ ಚಿಕ್ಕ ಬ್ಯಾಗ್ ಆದರೆ 1 ರೂಪಾಯಿಗೆ, ಅದಕ್ಕಿಂತ ಸ್ವಲ್ಪ ದೊಡ್ಡ ಬ್ಯಾಗ್ ಆದರೆ 3 ರೂಪಾಯಿಗೆ, ಅದಕ್ಕಿಂತ ಸ್ವಲ್ಪ ದೊಡ್ಡ ಬ್ಯಾಗ್ ಆದರೆ 5 ರೂಪಾಯಿಗೆ ಸಸಿಗಳನ್ನ ಕೊಡ್ತಾ ಇದ್ದೀವಿ. ಒಂದು ಚಾಕ್ಲೇಟ್ ರೇಟ್ಗೆ ಸಸಿಯನ್ನ ಸರ್ಕಾರ ನಿಮಗೆ ಕೊಡ್ತಾ ಇದೆ. ದಯಮಾಡಿ ಸಾರ್ವಜನಿಕರು, ರೈತ ಬಾಂಧವರು ಇದರ ಸದುಪಯೋಗವನ್ನು ಪಡಿಸ್ಕೊಬಹುದು. ಈ 2 ಯೋಜನೆ ಅಡಿ ನಾವು ಉಚಿತವಾಗಿ ಮತ್ತೆ ರಿಯಾಯಿತಿ ದರದಲ್ಲಿ ಸಸಿಗಳನ್ನು ನರ್ಸರಿಯಲ್ಲಿ ಬೆಳೆಸಿ ರೆಡಿ ಮಾಡಿದ್ದೀವಿ. ಈ ವರ್ಷದ ಮಳೆಗಾಲದ ಪ್ರಾರಂಭದಲ್ಲಿ ಜೂನ್ನಲ್ಲಿ ನಾವು ನರ್ಸರಿಯಿಂದ ಸಸಿ ಕೊಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಸಾರ್ವಜನಿಕರು, ರೈತ ಬಾಂಧವರು ಈ ಪಂಚಾಯತಿ ವ್ಯಾಪ್ತಿನಲ್ಲಿ ಏನೆಲ್ಲ ಇದ್ದೀರಾ, ಈ ಒಂದು ಯೋಜನೆಯ ಸದುಪಯೋಗ ಪಡಿಸ್ಕೊಂಡು ಪರಿಸರ ಒಂದು ಸಮತೋಲನವನ್ನು ಕಾಪಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಬೇಕು ಅಂತ ಹೇಳ್ತಾ, ನನ್ನನ್ನು ಈ ಗ್ರಾಮ ಸಭೆಗೆ ಆಹ್ವಾನ ಮಾಡಿ ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟ ಸಭೆಯ ವೇದಿಕೆ ಮೇಲೆ ಇರ್ತಾರೆ ಎಲ್ಲ ಗಣ್ಯರಿಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಅರಣ್ಯ ಇಲಾಖೆಯಿಂದ ಸಿಗ್ತಕ್ಕಂಥ ಸವಲತ್ತು ಬಗ್ಗೆ ವಿವರವಾಗಿ ತಿಳಿಸಿದಂಥ ಅರಣ್ಯ ಇಲಾಖಾ ಅಧಿಕಾರಿಗಳಿಗೆ ನಮ್ಮೆಲ್ಲ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಈ ಸಭೆಗೆ ತಡವೇ ಆಗಿ ಹಾಜರಾಗಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಶ್ರೀಯುತ ರಫೀಕ್ ಅಹಮದ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಯುತ ಜಗದೀಶ್ ಸರ್ ಅವರು ಈಗ ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಸದಸ್ಯರುಗಳೇ, PDO ಮೇಡಮ್ ರವರೇ, ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನಾ ತಂಡದ ಮುಖ್ಯಸ್ಥರೇ ಮೋಹನ್ ರವರೇ, ನಮ್ಮ ಸೋಷಿಯಲ್ ಫಾರೆಸ್ಟ್ ಆಫೀಸರ್ ಅವರೇ, ರಂಗಸ್ವಾಮಿಯವರವರೇ, ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಅವರೇ ಮತ್ತು ಗ್ರಾಮಸ್ಥರುಗಳು, ಇದು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಮುಖ್ಯ ಉದ್ದೇಶ ಸರ್ಕಾರದ ಕಾರ್ಯಕ್ರಮಗಳು, ಪಂಚಾಯಿತಿಯ ಕಾರ್ಯಕ್ರಮಗಳು ಜನರಿಗೆ ತಲುಪುವಂಥದ್ದು ಬಹಳ ಪ್ರಮುಖವಾದಂಥ ಉದ್ದೇಶ. ನೀವು ಅದನ್ನ ಕೇಳ್ಕೊಬೇಕು, ಆಲಿಸ್ಬೇಕು. ಯಾವುದಾದ್ರೂ ಕಾಮಗಾರಿಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಾಗಿದ್ರೆ, ಇಲ್ಲ ಒಂದು ಕೆಲವು ಕಂಡು ಬರ್ತಾ ಇದೆ ಲೋಪದೋಷಗಳು, ವ್ಯತ್ಯಾಸಗಳು ಇದಾವೆ, ಅದನ್ನ ನಿಮ್ಮ ಗಮನಕ್ಕೆ ತಂದು ಸರಿ ತಪ್ಪುಗಳನ್ನ ಪರಿಶೀಲನೆ ಮಾಡಿ ನಮ್ಮ ತಂಡ ಬಂದು ಆ ಪ್ಲೇಸ್ಗಳನ್ನೆಲ್ಲ ನೋಡಿ ನಿಮ್ಮ ಮುಂದೆ ಮಂಡಿಸ್ತಾರೆ. ಅದನ್ನ ನೀವೆಲ್ಲರೂ ಸಹ ಅದನ್ನ ಪರಿಶೀಲನೆ ನೋಡಿರ್ತೀರ ನಿಮ್ಮ ಪ್ರತಿದಿನ ನಿಮ್ಮ ಅಕ್ಕಪಕ್ಕದಲ್ಲಿ. ಓಕೆ, ನೀವೆಲ್ಲ ಈ ಕಾರ್ಯಕ್ರಮಗಳು ಕಾಮಗಾರಿಗಳೆಲ್ಲ ಆಗಿದೆ ಅಂತ ಅಂದಾಗ, ಹಂಗಂದ್ರೆ ನಿಮ್ಗೆ ಈ ಕಾರ್ಯಕ್ರಮಗಳು ಗೊತ್ತಿದೆ, ಈ ಕಾರ್ಯಕ್ರಮಗಳು ಆಗ್ತಾ ಇದೆ, ಯಾವುದೇ ಸಣ್ಣ ಪುಟ್ಟ ಲೋಪದೋಷಗಳು ಇಲ್ಲ ಅಂತ ಅಂದಾಗ ಅದು ಅಪ್ರೂವ್ ಆಗುತ್ತೆ, ಅದು ಮುಂದಿನ ಪ್ರೋಸೆಸ್ ಕಂಟಿನ್ಯೂ ಆಗ್ತದೆ. ಇಲ್ಲ ಅಂತಂದ್ರೆ ಕೆಲವೊಂದು ಆಕ್ಷೇಪಣೆಗಳಿಗೆ ಆಗ್ತಾರೆ, ಕೆಲವೊಂದು ರಿಕವರಿಗೂ ಆಗ್ತಾರೆ, ಕೆಲವೊಂದು ವಸೂಲಾತಿಗೂ ಸಹ ಅವಕಾಶಗಳನ್ನ ಮಾಡ್ಕೊಡ್ತಾ ಹೋಗ್ತಾರೆ. ಪ್ರತಿ ವರ್ಷಕ್ಕೊಮ್ಮೆ ಒಂದ್ಸತಿ ಈ ಕಾರ್ಯಕ್ರಮ ನಡೀತಾ ಹೋಗುತ್ತೆ. ಇದರ ಮುಖ್ಯ ಉದ್ದೇಶ ನಾನು ಅವಾಗಲೇ ಹೇಳಿದೆ, ಸಮಾಜದವನ್ನು ಹೆಚ್ಚು ಪಂಚಾಯಿತಿ ಆಡಳಿತದ ಬಗ್ಗೆ, ಪಂಚಾಯಿತಿಯ ಪ್ರಕ್ರಿಯೆಗಳ ಬಗ್ಗೆ, ಏನೇನು ಕೆಲಸಗಳು ನಡೀತಾ ಇದೆ ಬಗ್ಗೆ ನಿಮ್ಮ ಗಮನಕ್ಕೆ ತರುವಂತ ಉದ್ದೇಶ. ವರ್ಷದಲ್ಲಿ ಏನೇನು ಕಾಮಗಾರಿಗಳಾಗಿದೆ, ಏನೇನು ಕೆಲಸಗಳು ನಡೀತಾ ಇದೆ, ಇದರಲ್ಲಿ ಎಲ್ಲ ಉತ್ತಮವಾಗಿ ನಿರ್ವಹಣೆ ಆಗ್ತಾ ಇದೆ ಅನ್ನೋದನ್ನ ಮೇಲ್ವಿಚಾರಣೆ ಮಾಡೋದ್ರಲ್ಲಿ ನಿಮ್ಮ ಸಹಕಾರವನ್ನು ಪಡ್ಕೊಳ್ಳುವಂತ ಒಂದು ಉದ್ದೇಶದಿಂದ ಈ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನ ವರ್ಷಕ್ಕೊಮ್ಮೆ ನಾವು ಈ ತಂಡದ ಮೂಲಕ ಮಾಡಲಾಗ್ತಾ ಇದೆ. ಅಲ್ಲೇ ಒಂದು 4-5 ದಿನ ನಮ್ಮ ತಂಡ ಈ ಒಂದು ಪಂಚಾಯತಿಗೆ ಭೇಟಿಯನ್ನ ಕೊಟ್ಟು ಎಲ್ಲ ಲೆಕ್ಕ ಪರಿಶೋಧನೆಗಳನ್ನ ಮಾಡಿ, ಲೆಕ್ಕಗಳನ್ನ ನೋಡಿ ಚೆಕ್ ಮಾಡಿ, ಆ ಪ್ಲೇಸ್ಗೆ ಭೇಟಿಯನ್ನು ಸಹ ಕೊಟ್ಟಿದೆ, ಆ ಕೆಲಸ ಕಾಮಗಾರಿಗಳನ್ನ ಮೇಲ್ವಿಚಾರಣೆಯನ್ನು ಸಹ ಮಾಡಿದೆ. ಅಲ್ಲಿ ಸಣ್ಣ ಪುಟ್ಟ ಅಬ್ಜೆಕ್ಷನ್ಸ್ ಅಂತ ಬಂದಿರೋದ್ರಲ್ಲಿ ನಿಮ್ಗೆಲ್ಲ ಹೇಳಿದ್ದಾರೆ, ಯಾವ್ದು ಅಬ್ಜೆಕ್ಷನ್ ಹಾಕಿದ್ದಾರೆ, ಯಾವ್ದು ರಿಕವರಿ ಇದೆ ಅಂತೇಳಿ. ಇದನ್ನ ಹೊರತುಪಡಿಸಿ ಇನ್ಯಾವುದಾದ್ರೂ ನಿಮ್ಗೆ ಇವ್ರು ಓದಿರೋದ್ರಲ್ಲಿ, ಪಟ್ಟಿ ಮಾಡಿರೋದ್ರಲ್ಲಿ ಯಾವ್ದನ್ನ ಅಬ್ಜೆಕ್ಷನ್ಸ್ ಅಥವಾ ಈ ತರ ಕಾಮಗಾರಿ ನಡೆದೇ ಇಲ್ಲ, ಈ ತರ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆಗಳು ಅಂತ ಕಂಡು ಬಂದ್ರೆ ನೀವು ಈ ಸಭೆಯಲ್ಲಿ ಮಂಡಿಸ್ಬೋದು. ಅದನ್ನ ನಾವು ಮುಂದಕ್ಕೆ ಅದನ್ನ ಕಳಿಸ್ತೀವಿ. ಇಲ್ಲೇ PDO ಮೇಡಮ್ ರವರು ಇಲ್ಲೇ ಇದ್ದಾರೆ, ನಿಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಅದಕ್ಕೆ ಪ್ರೋಸೆಸ್ ಆಗ್ತಾ ಹೋಗ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ಪಂಚಾಯಿತಿಗಳಲ್ಲೂ ಸಹ ಪ್ರತಿ ವರ್ಷಕ್ಕೊಮ್ಮೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ನಡೀತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇಂದಿನ ಈ ಒಂದು ಲೆಕ್ಕ ಪರಿಶೋಧನಾ ಸಭೆ ಉತ್ತಮ ಮಟ್ಟದಲ್ಲಿ ರೂಪುಗೊಂಡಿದೆ. ಏನಾದ್ರೂ ಹೇಳುವಂಥದ್ದು ಇದೆಯಾ, ಡಿಸ್ಕಷನ್ ಮಾಡುವಂಥದ್ದು ಇದೆಯಾ? ಈಗ ಮಂಡಿಸಿರುವಂತ ವರದಿ ಮೇಲೆ ನಾನು ಹೇಳ್ತಿರೋದು. ಬೇರೆ ಸಮಸ್ಯೆಗಳಾದ್ರೆ ನಿಮ್ಮ ಮೆಂಬರ್ಗಳಿದ್ದಾರೆ, ಅಧ್ಯಕ್ಷರುಗಳಿದ್ದಾರೆ, ಅಲ್ಲಿ ನೀವು ಮಾತಾಡಿ. ಬಟ್ ನಾನು ಹೇಳ್ತಿರೋದು ಈಗ ಮಂಡಿಸಿದಂತಹ ಸಾಮಾಜಿಕ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಏನಾದ್ರೂ ಅಬ್ಜೆಕ್ಷನ್ಸ್, ಸಣ್ಣ ಪುಟ್ಟ ಲೋಪದೋಷಗಳು ಕಂಡು ಬಂದ್ರೆ ಮಾತನಾಡ್ಬೋದು ಅಂತ ನಾನು ಕೂಡ ಭಾವಿಸ್ತೀನಿ. ಯಾವ್ದಾದ್ರು ಇದ್ರೆ ಅದ್ರ ಬಗ್ಗೆ ಮಾತಾಡ್ಬೋದು. ಇಲ್ದಲ್ಲ ಇದ್ರೆ ಈ ಒಂದು ಉತ್ತಮವಾದಂತಹ ಒಂದು ಸಭೆಯನ್ನು ಆರ್ಗನೈಸ್ ಮಾಡಿದ್ದೀರಾ. ನೀವೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಸಮಾಜದ ಈ ಒಂದು ಗ್ರಾಮ ಪಂಚಾಯಿತಿಯ ಕಾರ್ಯಕ್ರಮಗಳಲ್ಲಿ ಮುಂದಿನ ದಿನಗಳಲ್ಲಿ ಇದೇ ತರ ಭಾಗವಹಿಸಿ ಯಾವ್ದಾದ್ರು ಸಣ್ಣ ಪುಟ್ಟ ಸಮಸ್ಯೆಗಳು ಬಂತು ಅಂದ್ರೆ ನೇರವಾಗಿ ಸಭೆಯಲ್ಲಿ ಮಾತನಾಡಿ ಅಂತ ನಾನು ಕೂಡ ಭಾವಿಸ್ತಾ ಈ ಒಂದು ಉತ್ತಮ ಮಟ್ಟದ ಕಾರ್ಯಕ್ರಮದಲ್ಲಿ ಎಲ್ಲ ಅಂತಿಮವಾಗಿ ಮೂಡಿ ಬಂದಿದೆ. ಏನಾದ್ರು ಹೇಳೋದಿದೆಯಾ? ಇಲ್ಲ ಅಲ್ಲ.
ನಿಮ್ದೇನಾದ್ರೂ ಏನಿಲ್ಲ. ಸೊ ಓಕೆ, ಈ ಕಾರ್ಯಕ್ರಮವನ್ನು ಅಂತಿಮವಾಗಿ ನನಗೂ ಸಹ ಕರೆದು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಸಹ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡದಂತ ನಮ್ಮ ನೋಡಲ್ ಅಧಿಕಾರಿಗಳಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತಿನ ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ನಮ್ಮ ಈ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನೋಡಲ್ ಅಧಿಕಾರಿಗಳಾದಂಥ ಶ್ರೀಯುತ ಜಗದೀಶ್ ರವರಿಗೂ ನಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಮತ್ತು ಈ ಸಭೆಯಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಸಹ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಈ ಸಭೆಗೆ ಹಾಜರಾಗಿರ್ತಕ್ಕಂಥ ಮತ್ತೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಅಭಿನಂದನೆಯನ್ನ ಸಲ್ಲಿಸ್ತಾ, ಈ ಸಭೆಗೆ ಹಾಜರಾಗಿರ್ತಕ್ಕಂಥ ಎಲ್ಲ ಊರಿನ ಮುಖಂಡರುಗಳು ಮತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು, ಸಾರ್ವಜನಿಕರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತೆಯರು, ಮುಖಂಡರುಗಳಿಗೂ ಅಭಿನಂದನೆಯನ್ನ ಸಲ್ಲಿಸ್ತಾ ಈ ಸಭೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ.